ದಿಗಂಬರ ಅನ್ನೋ ಪದ ನೈಸರ್ಗಿಕವಾಗಿರ್ತಕ್ಕಂಥದ್ದು, ಶಾಶ್ವತವಾಗಿರ್ತಕ್ಕಂಥದ್ದು. ದಿಕ್ ಪ್ಲಸ್ ಅಂಬರ್, ದಿಗಂಬರ್. ಯಾರು ದಶ ದಿಕ್ಕುಗಳನ್ನೇ ಬಟ್ಟೆಗಳನ್ನಾಗಿ ಸ್ವೀಕಾರ ಮಾಡಿದಾರ ಅವ್ರಿಗೆ ದಿಗಂಬರ ಅಂತಕ್ಕಂಥ ಉಪಾಧಿಯನ್ನು ಕೊಳ್ಳಾಗ್ತದೆ. ಈ ದಿಗಂಬರ ಸಂಪ್ರದಾಯ, ದಿಗಂಬರ ಪರಂಪರಾ, ದಿಗಂಬರ ಆಮ್ನಾಯ, ದಿಗಂಬರ ಧರ್ಮ, ದಿಗಂಬರ ಅನುಷ್ಠಾನ, ದಿಗಂಬರ ಮಾರ್ಗ ಅನಾದಿ ನಿಧನ ಇದ್ರೂ ಸಹ ಯುಗದ ಆದಿಯಲ್ಲಿ ಪ್ರಥಮ ಶ್ರವಣ ದಿಗಂಬರ ಮುನಿ ಆಗಿರ್ತಕ್ಕಂಥ ಶ್ರೇಯ ಪ್ರಥಮ ತೀರ್ಥಂಕರ ಆದಿನಾಥರಿಗೆ ಸೇರ್ತಾರೆ. ಇದನ್ನ ಒಪ್ಕೊಳ್ಳಬೇಕು. ನಾವು ಒಪ್ಕೊಳ್ಳೋದು ಅಷ್ಟೇ ಅಲ್ಲ, ಇದು ಸಿದ್ಧಾಂತ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇದ್ರ ಬಗ್ಗೆ ಬಹಳ ಕಡಾಖಂಡಿತವಾಗಿ ಘೋಷಣೆ ಮಾಡಿ ಹೇಳ್ತಾರು, ಈ ಯುಗದ ಭಾರತದ ಪ್ರಥಮ ಗುರು, ಪ್ರಥಮ ರಾಜ, ಪ್ರಥಮ ಮುನಿ, ಪ್ರಥಮ ಶ್ರವಣ, ಪ್ರಥಮ ಚಕ್ರವರ್ತಿ, ಪ್ರಥಮ ಆದರ್ಶ, ಪ್ರಥಮ ನಾಯಕ, ಪ್ರಥಮ ಧರ್ಮದ ಮೂಲಾಧಾರ, ಪ್ರಥಮ ಯುಗಾದಿ ಪುರುಷ ಯಾರಾದ್ರೂ ಇದ್ರ ಪ್ರಥಮ ತೀರ್ಥಂಕರ ಆದಿನಾಥ ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಬೇಕು. ಆದ್ರ ಇದು ಈ ಯುಗದ ಆದಿಯಲ್ಲಿ ಆಯ್ತು, ಆದ್ರೆ ಅನಾದಿಯಲ್ಲಿ ಅಲ್ಲ. ಅನಾದಿ ಇರ್ತಕ್ಕಂಥ ಧರ್ಮ ಇದು ದಿಗಂಬರ ಧರ್ಮ. ಈ ದಿಗಂಬರ ಧರ್ಮದಲ್ಲಿ ವರ್ತಮಾನ ಕಾಲದಲ್ಲಿ ಚತುರ್ಥ, ಪಂಚಮ ಅಂತಕ್ಕಂಥ ಭೇದಗಳನ್ನು ನಾವು ಕಾಣ್ತೀವಿ. ಸರ್ವೇ ಸಾಮಾನ್ಯವಾಗಿ ಪಂಥಗಳನ್ನ ಮಾನವ ನಿರ್ಮಾಣ ಮಾಡ್ತಾ ಮಾಡ್ತಾ ಬಂದ. ಧರ್ಮವನ್ನ ಯಾರೂ ನಿರ್ಮಾಣ ಮಾಡಲಿಲ್ಲ. ಧರ್ಮ ಶಾಶ್ವತ ತೀರ್ಥ, ಜಾತಿ ಮಾನವ ನಿರ್ಮಿತ. ಚತುರ್ಥ, ಪಂಚಮ, तरन तारण पंथी, स्थानकवासी, मंदिरवासी, 13 पंथी, 20 पंथी, ಹೀಗೆ 109 ಉಪ ಜಾತಿಗಳು, ಉಪ ಪಂಗಡಗಳು ಇವತ್ತು ಜೈನ ಧರ್ಮದಲ್ಲಿ ಇವೆ. ಕಾಸಾರ, ಬೋಗಾರ, ಇಂಡಿಯಾ, ಡಿಂಡಿಯಾ, ಮಾರ್ವಾಡಿ, ಗುಜ್ಜರ್ ಮಾರ್ವಾಡಿ, ಸಾರಕ ಕ್ಷೇತ್ರದಲ್ಲಿರ್ತಕ್ಕಂಥ ಸಾರಕ ಜೈನ, ಹೀಗೆ ಅನೇಕ ಪಂಗಡಗಳನ್ನು ನಾವು ಕಾಣ್ತೀವಿ. ಇವು ಕಾಲ ಅನುಸಾರವಾಗಿ ಒಂದೊಂದು ರಾಜರ ಕಾಲದಾಗ ಒಂದೊಂದುಗಳು ಆಮ್ನಾಯಗಳು, ಪರಂಪರೆಗಳು, ಪಂಗಡಗಳು ಉದಯಿಸಿತ್ತು. ನಾವು ಇತಿಹಾಸದಲ್ಲಿ ನೋಡ್ತೀವಿ. ಬೌದ್ಧ ಧರ್ಮದ ಉದಯ, ಸಿಖ್ ಧರ್ಮದ ಉದಯ, ಜೈನ ಧರ್ಮದ ಉದಯ, ಇದನ್ನು ಹೇಳ್ತಾರೆ. ಅದರಲ್ಲಿ ಹೇಳಾಗ ಮಹಾವೀರ ಭಗವಾನ್ ಅಂತ ಹೇಳ್ತಾರೆ, ಆದ್ರೆ ಇದು ತಪ್ಪು. ಜೈನ ಧರ್ಮದ ಉದಯವೇ ಆಗಿಲ್ಲ, ಜೈನ ಧರ್ಮದ ಅಸ್ತನೂ ಆಗುವುದಿಲ್ಲ. ಜೈನ ಧರ್ಮ ಶಾಶ್ವತ ಸರ್ವೋದಯ ತೀರ್ಥ. ಈ ಕಾಲದಲ್ಲಿ ಋಷಿವಾದಿ ಮಹಾವೀರವರೆಗೆ ಹೆಂಗೆ 24 ತೀರ್ಥಂಕರಾದ್ರು, ಹಂಗ ಭೂತ ಕಾಲದಲ್ಲಿ ನಿರ್ವಾಣ ಸಾಗರ ಆದಿ 24 ತೀರ್ಥಂಕರ್ ಆಗಿ ಹೋಗ್ಯಾರು. ಭವಿಷ್ಯದಾಗ ಮಹಾಪದ್ಮ ಆದಿ 24 ತೀರ್ಥಂಕರ್ ಆಗವರ್ದಾರು. ಇದು ಕಟ್ಟು ಕಥೆ ಅಲ್ಲ, ಕಾಲ್ಪನಿಕ ಅಲ್ಲ, ಇದು ಸಿದ್ಧಾಂತ. ಯಾಕಂದ್ರೆ ಅವರು ಮುಂದಿನದನ್ನ ಹಿಂದಿನದನ್ನ ಕೇವಲ ಜ್ಞಾನದ ಪ್ರಭಾವದಿಂದ ನೋಡ್ಯಾರೋ, ಆ ಯಾವುದನ್ನ ನೋಡ್ಯಾರೋ ಅದನ್ನ ಹೇಳ್ಯಾರೋ, ಯಾವುದನ್ನ ಹೇಳ್ಯಾರೋ ಅದನ್ನ ನಮ್ಮ ಪೂರ್ವಾಚಾರ್ಯರು ಬರೆದಿಟ್ಟಾರೋ ಅನ್ನೋದ್ರಿಂದ ಇದು ಸಿದ್ಧಾಂತ. ನನ್ನೊಂದು ಪ್ರಶ್ನೆ, ಗುಬ್ಬಿ, ನಿಮ್ಮ ಅಪ್ಪನ ಹೆಸರು ಏನ? ಆದಪ್ಪ ಕೆಮಲಾಪುರಿ. ನಿಮ್ಮಪ್ಪ ಆದಪ್ಪನ ಅನ್ನಕೇನು ಸಾಕ್ಷಿ? ನಿಮ್ಮಪ್ಪ ಆದಪ್ಪನ, ಆದಪ್ಪ ಅಂದ್ರೆ ಆದಪ್ಪ ಅಲ್ಲ, ನಿಮ್ಮಪ್ಪ ಆದಪ್ಪನ ನಿಮ್ಮಪ್ಪ ಅನ್ನಕ್ ಏನ್ ಸಾಕ್ಷಿ? ಗ್ಯಾರಂಟಿ ಏನದಕ್ಕೆ? ಪ್ರಮಾಣ ಅಲ್ಲ. ಆದಪ್ಪನ ನಮ್ಮಪ್ಪ ಅನ್ನಕ್ ಏನ್ ಸಾಕ್ಷಿ? ನಮ್ಮವ್ವ ಸಾಕ್ಷಿ. ಯಾ ಸಾಕ್ಷಿ? ನಮ್ಮವ್ವ ಸಾಕ್ಷಿ. ನಮ್ಮವ್ವ ಹೇಳಿ ನಾನು ಸಣ್ಣಾಗಿದ್ದಾಗ ನಂಗೆ ಮಾತಾಡಕ್ ಬರ್ತಿದ್ದಿಲ್ಲ, ಬಾಯಾಗ ಬಟ್ಟು ಅರ್ಥ ಹಾಕ್ತಿದ್ನಿ, ಮ್ಯಾಗಿನ ಸ್ಟೋರಿ ನೆತ್ತಿದ್ನಿ, ಅದೇನು ನೋಡುದು ನನಗೆ ಗೊತ್ತಿದ್ದಿದ್ದಿಲ್ಲ. ಅಂತ ಸಮಯದಾಗ ನಮ್ಮವ್ವ ಅಪ್ಪ ಬಂತು ಅಂತ ಹೇಳಿ ಇವ ನಮ್ಮ ಅಪ್ಪ ಅಂತ ಪರಿಚಯ ಮಾಡಿಕೊಟ್ಟವ. ನಮ್ಮ ಅವ್ವನ ಮೇಲೆ, ನಮ್ಮ ತಾಯಿ ಮೇಲೆ ನನಗೆ ವಿಶ್ವಾಸ. ಎಷ್ಟು ವಿಶ್ವಾಸ ಅಂತ ಕೇಳಿದ್ರ,
ದೇವರಿಗಿಂತ ಹೆಚ್ಚು ವಿಶ್ವಾಸ. ಯಾಕೆ ಯಾವ ದೇವರು ನಿಮ್ಮ ಅಪ್ಪನ ಪರಿಚಯ ಮಾಡಿ ಕೊಟ್ಟಿಲ್ಲ. ಕೊಟ್ಟರು ಕಾಶನಾಥ್ ನಿಮ್ಮ ಅಪ್ಪ ಇವನ ಹೇಗೆ ಕೊಟ್ಟರು, ಡೊಂಗರವಾಳೆ ಬಾಬಾ ನಿಮ್ಮ ಅಪ್ಪ ಇವನ ಹೇಗೆ ಕೊಟ್ಟರು. ನನಗೂ ನಾನು ಧರ್ಮಗುರು ಧರ್ಮಭೂಷಣ್ ಪರಿಚಯ ಮಾಡಿ ಕೊಡಲಿಲ್ಲ ತೀರ್ಥಂಕರರು. ವಿಚಾರ ಮಾಡುವಂತ ಮಾತಾಯ್ತು. ಅದಕ್ಕೆ ದೇವರಿಗಿಂತಲೂ ದೊಡ್ಡವಳು ತಾಯಿ ಅಂತ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ತಾಯಿಯೇ ದೇವರು, ತಾಯಿಯೇ ಸಂಸ್ಕಾರದ ಮೂಲ, ಸಂಸ್ಕಾರದ ತಾಯಿ ಬೇರು, ಸಂಸ್ಕಾರದ ಸರ್ವೋತ್ಕೃಷ್ಟ ಪುಂಜ. ತಾಯಿ ಅಂತಕ್ಕಂಥ ಪದ ತಾಯಿ ಇಲ್ಲಾರ್ದಂತ ಮಗುವನ್ನ ಕೇಳಿದ್ರೆ ಗೊತ್ತಾಗ್ತದೆ. ತಾಯಿ ಇದ್ದಾಗ ತಾಯಿ ಎಲ್ಲರೂ ನಮ್ಗೆ ಗೊತ್ತಾಗೋದಿಲ್ಲ. ಹೊಟ್ಟೆಗಿತ್ತು ಕೂಸ, ಡಾಕ್ಟರ್ ಹೇಳಿದ್ರು ಇದು ಹೆಣ್ಣತಿ ಅಂತ. ಅವು ಅಲ್ಲೇ ದವಾಖಾನ್ಯಾಗ ಬಡ್ಕೊಂಡ್ಲು. ಡಾಕ್ಟ್ರ ನನ್ನ ಗಂಡ ನನ್ನ ಮನೆಗೆ ಒಯ್ಯಂಗಿಲ್ಲ, ನಮ್ಮ ಅತ್ತೆ ನಾನು ಸೇರಿಸ್ಕೊಳಂಗಿಲ್ಲ, ಹೆಂಗಾರೆ ಮಾಡಿದ್ ತೆಗೀರಿ. ಈಗಾಗಲೇ 2 ಹೆಣ್ಣು ಆಗ್ಯಾವ, ಇನ್ನು ಹೆಣ್ಣು ಹಡದಂದ್ರೆ ನನ್ನ ಮನೆಗೆ ಬರಂಗಿಲ್ಲ ಅಂತ ಗಂಡ ತಾಕೀತು ಮಾಡ್ಯಾನ. ಕ್ಷಮಾ ಮಾಡಿ, ಹೇಗಾದ್ರೂ ಮಾಡಿ ಒಳಗಿಟ್ಟು ಕೂಸ ತೆಗೀರಿ. ಏನ್ ಮಾಡ್ಬೇಕು? ಡಾಕ್ಟರ್ ಗೊತ್ತದೆ ಇದು ಕಾನೂನು ಅಪರಾಧ, ಅಂತ ಇಂಥ ಅಪರಾಧ ಅಲ್ಲ, ಮಹಾ ಅಪರಾಧ. ಶಿಶು ಹತ್ಯೆ, ಗೋ ಹತ್ಯೆ, ಸ್ತ್ರೀ ಹತ್ಯೆ ಮಹಾಪಾಪ ಅಂತ ಹೇಳ ನಮ್ಮ ಸಂಸ್ಕೃತಿಯಲ್ಲಿ. ಭಾರತದ ಸಂಸ್ಕೃತಿಯಲ್ಲಿ ಅತಿ ಮಹಾಪಾಪ ಅಂತ. ಕ್ಷಮ ಇರ್ಲಾರ್ದಂತ ಪಾಪ ಅಂದ್ರೆ ಈ ವರ್ತಮಾನ ಕಾಲದಾಗ ಬೇರೆ ಸಿಗೋದಿಲ್ಲ ಅಂತ ಪಾಪ. ಒಂದು ಜೈಲ್ ಹೋಗ್ಬಿಟ್ರೆ ಸಾಯಿತಾಗ ಜೈಲಾಗ ಸಾಯಿತು, ಅವ್ರಿಗೆ ಬರೋ ಸಂಬಂಧನೇ ಇಲ್ಲ. ಬೇರೆ ಇರ್ಲಾರ್ದಂತ ಶಿಕ್ಷೆ ಅಂತಾರಲ್ಲ, ಅಂತ ಶಿಕ್ಷೆ ಈ 3 ಪಾಪಗಳಿಂದ ಆಗ್ತದೆ. ಯಾವ ಪಾಪ? ಶಿಶು ಹತ್ಯೆ, ಗೋ ಹತ್ಯೆ, ಸ್ತ್ರೀ ಹತ್ಯೆ ಮಹಾಪಾಪ ಅಂತ ಹೇಳ್ಯಾರ. ಡಾಕ್ಟರ್ ಗೊತ್ತೈತಿ, ತಾಯಿ ಕೈ ದೋಷಿಲ್ಲ, ಅಮ್ಮ ಹಾಗೆ ಮಾಡ್ಬೇಡಮ್ಮ, ಇದು ಮಹಾಪರಾಧ. ಡಾಕ್ಟರ್ ಏನು ಕೇಳ್ತೀರಿ ಕೇಳಿಕೊಡ್ತೀನಿ, ಖರೇ ಇವ್ನು ಕೂಸಾಗ್ತೀವಿ. ಯಾಕಂದ್ರೆ ನನ್ನ ಸಂಸಾರ ಎಲ್ಲ ವಾಟಾಳ ಆಗ್ತೀವಿ. ನನ್ನ ಮನ್ಯಾಗ ಅವ್ವ ಅಪ್ಪ ನನ್ನ ಇಟ್ಕೊಳಂಗಿಲ್ಲ, ಗಂಡ ನನ್ನ ಸೇರಂಗಿಲ್ಲ, ನಮ್ಮ ಅತ್ತೆ ನನ್ನ ಸೇರಂಗಿಲ್ಲ. ನಾ ಏನ್ ಮಾಡ್ಲಿ? ಅದನ್ನ ತೆಗೆದ್ರಿ ನಾ ಬದುಕ್ತೇನೆ. ಅದನ್ನ ತೆಗಿಲಿಕ್ಕಂದ್ರ ಅದನ್ನ ತಗೊಂಡ ಮದ್ದಿನ ಯಾರು ತಗೊಂಡು ಕಟ್ಕೊಂಡು ಬಾವ್ಯಾದ ಕಲ್ಲು ಕಟ್ಕೊಂಡು ನಾನ ಸಾಯ್ತು. ಹೆಂಗ್ ಮಾಡ್ತೇವೆ ನೋಡ್ರಿ ಅಂತ ಡಾಕ್ಟರ್ಗೆ ಹೇಳಿ. ಡಾಕ್ಟರ್ ಏನ್ ಮಾಡ್ಬೇಕು? ಕೊನೆಗೆ ಕಾನೂನಿಗೆ ಮೋಸ ಮಾಡಿದ ಡಾಕ್ಟರ್. ಯಾಕಂದ್ರೆ ರೊಕ್ಕದ ಆಶೆಗೆ ಏನೇನು ನಡೆದ ಸಮಾಜದಾಗ. ನಾ ಭಾಸ್ಕರ ಹೇಳ್ತೀನಿ, ನ್ಯಾಯ ದೇವತೆ ಅಂದಳಾಗಳಲ್ಲ. ಬಾರದು ಬಪ್ಪದು ಬಪ್ಪದು ತಪ್ಪದು ಪಂಚಮ ಕಾಲದಲ್ಲಿ ಆದಿ ಜನರು ಸಾರಿ ಹೇಳಿದರು ಕಲಿಕಾಲದ ಮಹಿಮಾ. ಧರ್ಮ ಅಧರ್ಮ ಯುದ್ಧದಲ್ಲಿ ಅಧರ್ಮವೇ ಜಯ ಸಾಧಿಸಿತಲ್ಲ. ಕಾರಣವೇನೆಂದು ಕೇಳುವವರಿಲ್ಲ, ನ್ಯಾಯ ದೇವತೆ ಅಂದಳಾದಳಲ್ಲ. ಪ್ರವಚನ ಪುರಾಣ ಕೇಳುವವರಿಲ್ಲ, ಭಕ್ತಿ ಭಾವದಿಂದ ನಮಿಸುವವರಿಲ್ಲ, ದಿಗಂಬರ ಮುನಿಗಳ ನಿಂದಿಸುವರಲ್ಲ, ನಗ್ನ ಚಿತ್ರ ನೋಡಿ ಕುಣಿಯುವರಲ್ಲ. ಬಾರದು ಬಪ್ಪದು ಬಪ್ಪದು ತಪ್ಪದು ಪಂಚಮ ಕಾಲದಲ್ಲಿ ಆದಿ ಜನರು ಸಾರಿ ಹೇಳಿದರು ಕಲಿಕಾಲದ ಮಹಿಮ. ಹೆಂಗ ಬರ್ತೈತಿ ಮಳಿ ಬಾ ಅಂದ್ರ? ಹೆಂಗ ಬರ್ತೈತಿ ಮಳಿ ಬಾ ಅಂದ್ರ? ನೀವು ಅಂದ್ಕೊಂಡು ನಂಗೆ ಆಗ್ಬೇಕ? ವಿಚಾರ ಮಾಡ್ರಿ. ಒಂದೊಂದ್ಸಲ ಕರ್ಮಣ ಬುದ್ಧಿ ಕಲಿಸ್ತೈತಿ ಮನುಷ್ಯ, ಅಲ್ಲಿವರೆಗೆ ಬುದ್ಧಿ ಬರೋದಿಲ್ಲ ಇವಾಗ. ಶಾಸ್ತ್ರ ಬಹಳ ಸೂಕ್ಷ್ಮದೆ. ಒಂದು ಪಕ್ಷಿ ಗುಬ್ಬಚ್ಚಿ ಸಾಮಾನ್ಯ ಕೂತೀನಿ ಬಂತು ನಾನು ಹತ್ತಿರ ಕ್ವಶನ್ ಮಾಡ್ತು, ಹೋ ಮುನಿರಾಜ್, ಹೇ ಯೋಗೀಶ್ವರ, ಹೇ ಆಚಾರ್ಯ ಪರಮೇಶ್ವರಿ, ಯಾವ ಗಿಡಕ್ಕೆ ತಳ ಕೂತ ಕಲ್ಲು ಮೇಲೆ ಕೂತ ಕಣ್ಣು ಮುಚ್ಚಿ ಧ್ಯಾನ ಮಾಡಾಕತ್ತೀರಿ, ಒಂದ್ ಸ್ವಲ್ಪ ನನ್ನ ಬದಲು ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ.
ಯಾವುದು ಭದ್ರಗಿರಿಯಾನ ಗುಬ್ಬಚ್ಚಿ. ನೀಗಂದ್ರೆ ಕೇಳ್ತಿರಲಿಲ್ಲ ಆಮೇಲೆ ನಾನು ಕೇಳೋ ಧೈರ್ಯನೇ ಬೇಕಲ್ಲ ಅಷ್ಟು. ಅದ್ರದ್ದು ಎಷ್ಟು ಪುಣ್ಯ. ನಾನು ಸಾಮಾಯಿಕದ ಬಂದ ಸಾಮಾಯಿಕದ ನಾನು ಅಳಿಗಾಡಿಸ್ತದೆ ಪ್ರಶ್ನೆ ಮಾಡ್ತಾರೆ. ಶಾಂತಿ ಸಾಗರ ಅಂತ ಶಾಂತಿ ಸಾಗರ ಮನ್ಯಾಗಿದ್ದಾಗ ಹಕ್ಕಿ ಕಾಯಕ್ ಕಳಿಸಿದ, ಜೋಳ ಕಾಯಕ್ ಕಳಿಸಿದ, ಹಕ್ಕಿ ಹಾಸಾಕ ಕಳಿಸಿದ. ನಾನು ಹಾರಿಸ್ಲಿಲ್ರಿ ಅವ್ರ. ನನಗ ಕಾಲ ತಿನ್ನು ಜೊತೆಗೆ ಕುಡಿಯಾಕ ನೀರಿಟ್ರು. ಅನಂತ ಚಾರಿತ್ರ್ಯ ಚಕ್ರವರ್ತಿ ಆಗಿ ಹೋದ್ರು. ಅಂತ ಕರುಣಾಮಯಿ ಚಾರಿತ್ರ್ಯ ಚಕ್ರವರ್ತಿ ಶಾಂತಿ ಸಾಗರ ಪರಂಪರಾದಾಗ ನೀವೊಬ್ರು ಆಚಾರ್ಯ ಆಗಿರಿ. ನಿಮ್ಮ ಮಧ್ಯಕ್ಕೆ ಬಂದ ನಾ ಕ್ಷಮಾ ಕೇಳಿ ಒಂದು ಪ್ರಶ್ನೆ ಮಾಡತ್ತೇನೆ. ನಿಮ್ಮ ಸಾಮಾಜಿಕದಾಗ ಅಂತರಾಯ ಮಾಡಿದ್ರೆ ಕ್ಷಮಾ ಮಾಡ್ರಿ ಅಂತ ಕೇಳ್ತೈತಿ. ಯಾವ್ದಾ ಭದ್ರಗಿರಿಯಾನ ಗುಬ್ಬಿ ಗುಬ್ಬಚ್ಚಿ. ಹೋ ಆಚಾರ್ಯ ಪರಮೇಶ್ವರಿ ನಮೋಸ್ತು ನಮೋಸ್ತು ನಮೋಸ್ತು. ಹಿಂಗಾದ್ರ ನನ್ನ ಗತಿ ಹಂಗ, ನನ್ನ ಸಂತತಿ ಉಳಿಯುದು ಹಂಗ. ಯಾಕಪ್ಪ ಏನಾಯ್ತು ಗುಬ್ಬಚ್ಚಿ? ಏನ್ ಹೇಳ್ರಿ? ನಾ ಮೊದಲ ನನ್ನ ಪರಿವಾರ ಹೆಂಗಿತ್ತಂದ್ರ ಜನ ಹರ್ಯಾಗೆದ್ರೆ ನನ್ನ ಚಿಲಿಪಿಲಿ ಚಿಲಿಪಿಲಿ ಕೇಳಿ ಹೇಳ್ತಿದ್ರು. ಬ್ರಾಹ್ಮಿ ಮುಹೂರ್ತದಾಗ ಎದ್ದ ಬ್ರಹ್ಮ ತತ್ವದ ಚಿಂತನೆ ಮಾಡ್ತಿದ್ರು, ಭಗವಂತನ ದರ್ಶನ ಮಾಡ್ತಿದ್ರು, ಮಂದಿರದಾಗ ಜಾಂತಿ ಬಾರಿಸ್ತಿದ್ರು, ಮಂದಿರದ ಸ್ಪೀಕರ್ ಹತ್ತಿತ್ತು, ಬೆಳಗಾಯ್ತು ಹೇಳು ಅಂತಕ್ಕಂಥ ಸಂದೇಶ ಇತ್ತು. ಇವತ್ತು ನನ್ನ ಚಿಲಿಪಿಲಿ ನಾನು ಒಂದು ಕೇಳಾಕ ಯಾರಿಗೂ ಹೋಗಿಲ್ಲ. ಮೊಬೈಲ್ನಾಗ ನನ್ನ ಚಿಲಿಪಿಲಿ ಕೇಳಾಕತ್ತೇವ್ರಿ. ಶಾಂತಿ ಸಾಗರ ಅಂದ್ರು ಕವಣಿಯ ಬೀಸುತ್ತ ಹಕ್ಕಿಯ ಕಾಯುವಾಗ ಹೊಲದಲ್ಲಿ ಭಗವಂತ ಕಂಡರು. ಅಣ್ಣ ನನಗ ಪಕ್ಷಿಯೊಳಗ ಅರಿಹಂತ ಕಂಡರು. ಅಣ್ಣ ನನಗ ಪಕ್ಷಿಯೊಳಗ ಭಗವಂತ ಕಂಡರು. ಕುದುರೆ ಗಾಡಿ ಇಲ್ಲ, ಎತ್ತಿನ ಗಾಡಿ ಇಲ್ಲ. ಕುದುರೆ ಗಾಡಿ ಇಲ್ಲ, ಎತ್ತಿನ ಗಾಡಿ ಇಲ್ಲ. ಹಕ್ಕದಿಂದ ಕೂಡಿದ ಬಲವು ಅವಕ್ಕಿಲ್ಲ. ಇಂದ ಇಲ್ಲಿ ಇರ್ತಾವು, ನಾಳೆ ಅಲ್ಲಿ ಹೋಗ್ತಾವು. ಇಂದ ಇಲ್ಲಿ ಇರ್ತಾವು, ನಾಳೆ ಅಲ್ಲಿ ಹೋಗ್ತಾವು. ಸ್ವಾತಂತ್ರ್ಯ ರಂಗದಲ್ಲಿ ಹಾರಾಡತಾವು, ಹಾರಾಡತಾವು. ಅಣ್ಣ ನನಗ ಪಕ್ಷಿಯೊಳಗ ಅರಿಹಂತ ಕಂಡರು. ಅಣ್ಣ ನನಗ ಪಕ್ಷಿಯೊಳಗ ಭಗವಂತ ಕಂಡರು. ಬಟ್ಟು ಮುಳುಗುವಷ್ಟು ನೀರು ಇದ್ದರೆ ಸಾಕು. ನಿಮಗೆಟ್ಟ ಊರೆಲ್ಲ ಹಾಳಾಗಿ ಹಾಕೈತಿ ಕಟಾರದಾಗ. ಆದ್ರೂ ನೀರಿನ ಕಿಮ್ಮತ್ತು ಗೊತ್ತಿಲ್ಲ. ಯಾವಾಗ ನೀರಿನ ಅಭಾವ ಆಗೈತಿ ಅವಾಗ ನೀರು ಅಂದ್ರೆ ಏನ ಅದ್ರ ಅರಿವು ಆಕೈತಿ. ಅದಕ್ಕೆ ಹೇಳ್ತೀನಿ, ಕಾಲನ ಕರ್ಮನ ನಾವು ಒಮ್ಮೆ ಪಾಠ ಕಲಿಸ್ತೈತಿ. ಇನ್ನು ಏನ ಭೂಮಿ ಜನ ಎಲ್ಲೋ ಒಂದು ಮೂಲ್ಯಾಗ ಧರ್ಮ ಪುಣ್ಯ ಸಾಧು ಸಂತ ತಪ ಜಪ ಅಲ್ಲೇ ಟಿಲ್ಲೆಟ್ ಸ್ವಲ್ಪ ಸ್ವಲ್ಪ ಮಳೆ ಆಗಾಕೈತಿ. ಅದು ಇಲ್ಲಂದ್ರ ಮುಂದಿನ ಶಬ್ದವನ್ನ ಪ್ರಸಂಗವನ್ನು ನಾವು ಕಣ್ಣಿಂದ ನೋಡಬಾರ್ದು. ಅಂತ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಕಾಣ್ತಾ ಹೇಳ್ತಾರೆ. ಚುಂಚು ಎದ್ದುವಷ್ಟು ನೀರು ಇದ್ದರೆ ಸಾಕು. ಚುಂಚು ಎದ್ದಿ ನೀರು ಕುಡಿದು ಬಾಯಾರಿಕೆ ಕಳೆದು ಆಕಾಶ ಅಂಗಳದಲ್ಲಿ ದಿನವೆಲ್ಲ ಹಾರಾಡಿ. ಆಕಾಶ ಅಂಗಳದಲ್ಲಿ ದಿನವೆಲ್ಲ ಹಾರಾಡಿ ಗಿಡದಾಗ ಪಲಂಗ ಮಾಡಿ ಮಲಗತಾವು. ಅಣ್ಣ ನನಗ ಪಕ್ಷಿಯೊಳಗ ಅರಿಹಂತ ಕಂಡರು. ಅಣ್ಣ ನನಗ ಪಕ್ಷಿಯೊಳಗ ಭಗವಂತ ಕಂಡರು. ಲಾಸ್ಟ್ ಶಾಂತಿ ಧರ್ಮಭೂಷಣ್ರ ಮಾವಿನ ಬಡ ಬಂದು ಶಾಂತ ಪ್ರಕೃತಿ ಮಡಿಲೊಳಗ ಭದ್ರಗಿರಿ ಭೂಮಾತೆಯ ಗರ್ಭದೊಳಗ ಎಷ್ಟು ಆನಂದದಿಂದ ಭಗವಂತರದಾರು. ಹಂಗ ಶಾಂತಿ ಧರ್ಮಭೂಷಣರು ಅಂತಿಮ ಸಮಯದಾಗ ಆತ್ಮಚಿಂತನದ ತೊಡಗಿ ಪರಮಾತ್ಮನ ಧ್ಯಾನ ಮಾಡ್ತಾ 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 ಸಹಜವಾಗಿ ದೇಹವನ್ನು ತ್ಯಾಗ ಮಾಡಿ ಆತ್ಮ ಕಲ್ಯಾಣ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿಕೊಂಡ್ರು. ಕ್ಷೇತ್ರದ ಮಹಿಮೈ ಪುಣ್ಯ ಉದಯಕ್ಕೆ ಬರ್ತಂದ್ರ ನೀವು ಹೋಗಾಕತ್ತಂಗಿಲ್ಲ, ದೇವರು ನಿಮ್ಮ ಹತ್ರಕ್ಕೆ ಬರ್ತಾರೆ. ಪುಣ್ಯ ಕೆಲಸ ಮಾಡ್ತಕ್ಕಂಥದಕ್ಕೆ ಪುಣ್ಯವನೇ ಮಾಡು. ಭದ್ರಗಿರಿಯಲ್ಲಿ ಪುಣ್ಯ ಕೋಟಿ ಅಂತಕ್ಕಂಥ ಹಸು ಅಂತಿಮ ಸಮಯ ಬಂದಾಗ ನನ್ನೂ ಕಸ್ಕೋತು. ಮಾತಾಜಿ ಹಾರು ಮಾಡಿ ಸಾಮಾಯಿಕ ಅಲ್ಲೇ ಮಾಡಿದ್ರೆ ನಮೋಕಾರ ಅಂತ ಹೇಳ್ಬೋದು ಗೊತ್ತು. ಬಾಗೇವಾಡಿಯಿಂದ ಗುಬ್ಬಿ ಬಂತು, ಅದು ನಮೋಕಾರ ಬಂದು ಹೇಳ್ತು.
ಅನೇಕ ಶ್ರಾವಕಿಯರು ಕುತ್ಕೊಂಡದಕ್ಕೆ ಮಂತ್ರಿ ಹೇಳಿದ್ರು, ನಾನು ಹೋಗಿ ಉಪದೇಶ ಕೊಟ್ನಿ, ಅಭಯರುಚಿ ಕಥೆ ಹೇಳಿ, ಎತ್ತಿನ ಪರ್ಯಾಯದೊಳಗ ನಮೋಕಾರ ಮಂತ್ರ ಕೇಳ್ಕೋತ ಪ್ರಾಣ ಬಿಟ್ಟಿದ್ದ ಎತ್ತಿನ ಜೀವ ಸತ್ತ ಸುಗ್ರೀವಾಗಿ ರಾಮನಿಗೆ ಪರಮ ಮಿತ್ರನಾಗಿ ಸೇವೆ ಮಾಡಿ ಕೊನೆಗೆ ದಿಗಂಬರನಾಗಿ ಚಿದಂಬರನಾಗಿ ಮೋಕ್ಷವನ್ನ ಪಡ್ಕೊಂಡ. ಅದು ಆಕಳ ಕತಿ, ಎತ್ತಿನ ಕತಿ. ಆ ಕತಿಯನ್ನ ಯಾರಿಗಿ ಪುಣ್ಯ ಕೋಟಿ ಹಸುವಿಗೆ ಹೇಳಿ ಅದು ಅಂತಿಮ ಸಮಯದಾಗ ಶಾಂತ ಪರಿಣಾಮಲೆ ಭದ್ರಗಿರಿ ಕ್ಷೇತ್ರದೊಳಗ ಗೋವರ್ಧನ ಗೋಶಾಲಾದೊಳಗ ಆಚಾರ್ಯ ಪರಮೇಶ್ವರಿ ಪಾದಮೂಲದೊಳಗ ಚತುರ್ವಿಧ ಸಂಘದ ಸಾನ್ನಿಧ್ಯದೊಳಗ ಸಲ್ಲೇಖನ ಪೂರ್ವಕ ಸಮಾಧಿ ಮರಣ ಮಾಡ್ಕೊತಾರೆ ಅಂದ್ರ ಆ ಜೀವದ ಎಷ್ಟು ಪುಣ್ಯ ಉದಯಕ್ಕೆ ಇರಬಹುದು. ನವರಕ್ಕಿಂತ ಮೊದಲ ಸತ್ತು ಹೋಗ್ಬೋದಿತ್ತಲ್ಲ, ಹೋಗಾಗ ಹಂಗ ಹೋಗ್ಲಿಲ್ಲ. ಒಂದು ಕಂದಮ್ಮನ ಕೊಟ್ಟು ಹೋತು ಈ ಭದ್ರಗಿರಿಗಾಗಿ ಇತಿಹಾಸ ಇವತ್ತ ಕಾರ್ಯ ಮಾಡಿ. ಅದಕ್ಕೆ ಜೈನ ಧರ್ಮ ಮಾನವತಾವಾದ ಧರ್ಮ, ಜೈನ ಧರ್ಮ ಪ್ರಾಣಿ ಮಾತ್ರ ಧರ್ಮ, ಜೈನ ಧರ್ಮ ಸಾರ್ವತ್ರಿಕ ಧರ್ಮ, ಜೈನ ಧರ್ಮ ಸರ್ವೋದಯ ತೀರ್ಥ ಧರ್ಮ, ಜೈನ ಧರ್ಮ ಸರ್ವಕಾಲಿಕ ಧರ್ಮ, ಜೈನ ಧರ್ಮ ಒಂದು ಯಾವ ಜಾತಿ ಕುಲಕ್ಕೆ ಸೀಮಿತ ಅಲ್ಲ. ಜೈನ ಧರ್ಮ ವಿಶ್ವ ಧರ್ಮ. ವಿಶ್ವದಲ್ಲಿರ್ತಕ್ಕಂಥ 84 ಲಕ್ಷ ಯೋನಿಗಳಿರ್ತಕ್ಕಂಥ ಸರ್ವ ಆತ್ಮರ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ. ಅಹಿಂಸಾ ಪರಮೋ ಧರ್ಮ. ಈ ಮೂಲ ಬೇಸ್ ಮೇಲೆ ಬದುಕ್ತಕ್ಕಂಥ ಕಟ್ಟಿರ್ತಕ್ಕಂಥ ಸಿದ್ಧಾಂತದ ಧರ್ಮ ಜೈನ ಧರ್ಮ. ಅಂತ ಜೈನ ಧರ್ಮದ ಮೇಲೆ ಮಹಾ ಮೂರ್ಖ ಯಾರೋ ಗಾಂಧಿ ಪರಿವಾರದಾಗ ಹುಟ್ಟಿ ಇಡೀ ಗಾಂಧಿ ಪರಿವಾರಕ್ಕೆ ಕಲಂಕ ತರುವಂತ ಕೆಲಸ ಮಾಡಲು ಮೇನಕಾ ಗಾಂಧಿ. ಮೇನಕಾ ಗಾಂಧಿ ಮಾಡಿ ಸೌರಭ್ ಸಾಗರ್ ಆಚಾರ್ಯ ಸೌರಭ್ ಸಾಗರ್ ದರ್ಶನಕ್ಕೆ ಹೋದಾಗ ಚರ್ಚೆ ಮಾಡ್ತಾ ಮಾಡ್ತಾ ಜೈನ ಮುನಿಗಳ ಪಿಂಚಿ ನಿಮಿತ್ತ ಪ್ರತಿ ವರ್ಷಕ್ಕ 15 ಲಕ್ಷ ನವಿಲುಗಳನ್ನ ಹತ್ಯೆ ಮಾಡಲಾಗ್ತದಂತ ದೊಡ್ಡ ಆರೋಪವನ್ನು ಹೊರಗಿದ್ರು. ಇದು ನಾವು ಯಾರು ಒಪ್ಕೊಳ್ಳೋದಿಲ್ಲ. ಜೈನ ಮುನಿಗಳು, ಜೈನ ಧರ್ಮೀಯರು ಜೀವ ರಕ್ಷಣೆ ಮಾಡೋದಕ್ಕೋಸ್ಕರ ಉಪಯೋಗ ಮಾಡತಕ್ಕಂತ ಅಹಿಂಸಾ ಸಂಯಮೋಪಕರಣ ಪಿಂಚಿ ತಯಾರು ಮಾಡೋ ಸಲುವಾಗಿ ಒಂದು ಸೈತ ನವಿಲು ಕೊಲ್ಲಂಗಿಲ್ಲ. ಅಹಿಂಸಾದಿಂದ ಬದುಕ್ತಕ್ಕಂಥ ಜೈನ ಧರ್ಮದ ಮುನಿಗಳು ಅಹಿಂಸೆಯಿಂದ ಉತ್ಪನ್ನ ಆಗ್ತಕ್ಕಂಥ ಮೂಲ ಪಂಕ್ತಿಗಳಿಂದ ಜೈನ ಧರ್ಮದ ಆಚರಣೆಯನ್ನ ಮುನಿ ಧರ್ಮ ಆಚರಣೆ ಪಾಲನೆ ಮಾಡ್ತಾರ ಹೊರತ ಯಾವ ಜೀವಿ ಘಾತ ಮಾಡೋದಿಲ್ಲ. ಭಾಷಣ ಹೇಳಿನ ಕಣ್ಣಿ ಕಾಣುವಂತ ಜೀವಿಗಳನ್ನಲ್ಲ, ಕಣ್ಣಿ ಕಾಣಲಾರ್ದಂತ ಜೀವಿಗಳನ್ನ ಸಹ ರಕ್ಷಣೆ ಮಾಡ್ತಕ್ಕಂಥ ಏಕಮೇವ ಧರ್ಮ ಈ ಜಗತ್ತಿಗೆ ಯಾವ್ದು ಇದ್ರೆ ಅದು ಜೈನ ಧರ್ಮ ಅಂತಕ್ಕಂಥ ನಾವು ಯಾವುದು ಮರಲಿಕ್ಕೆ ಸಾಧ್ಯ. ಅಂತ ಧರ್ಮ ಮ್ಯಾಲ ದೊಡ್ಡ ಆರೋಪ ಮೇಲ್ತಾ ಗಾಂಧಿ ಮಾಡ್ತಾರೆ. ಏನಂತ ಪಿಂಚಿ ತಯಾರು ಮಾಡಕ್ 15 ಲಕ್ಷ ನವಿಲುಗಳು ಕೊಲ್ತಾರತ್ತ ಪ್ರತಿ ವರ್ಷ. ಈ ಮಾತು ವಾಪಸ್ ತಗೋತಿರ್ಲಿಕ್ಕೆ ದೊಡ್ಡ ಪ್ರಮಾಣದಾಗ ದೇಶದೊಳಗ ಪ್ರತಿಭಟನಾ ಆಗ್ತದೆ, ದ್ವಂದ್ವ ಆಗ್ತದೆ. ಸಾಮಾನ್ಯ ಅಲ್ಲ ವಿಚಾರ ಮಾಡುವಂತ ವಿಷಯ. ನಾವು ನವಿಲಿಗೆ ತರಿಸ್ಬೇಕು, ಇಟ್ಟಿಟ್ಟು ಕಟ್ ಮಾಡಿದ್ರೆ ನವಿಲಿಗೆ ತಂದಿಲ್ಲ, ತಗೊಂಡಿಲ್ಲ, ತಗೊಳ್ಳಾಗೂ ಇಲ್ಲ. ಜೈನ ಮುನಿಗಳು ಜೈನಾಚಾರ್ಯರು ಮಯೂರ ಪಿಂಚಿ ಕಟ್ಟಬೇಕಾದ್ರೆ ನವಿಲಿಗೆ ತರಿಸಿದ್ರೆ ಅವ ಅಖಂಡ ಇರ್ಬೇಕಂತ ನಿಯಮ. ಅಖಂಡ ಪೂರ್ಣ ಇದ್ದಾಗ ಯಾವುದರ ದಂಡಿ ಬೆಳ್ಳದ ಅರ್ಧಂ ಸ್ವಚ್ಛ ಧವಲದ ಅಂತ ನವಿಲು ಗರಿಗಳನ್ನು ಉಪಯೋಗ ಮಾಡಿ ಪಿಂಚಿಯನ್ನ ಕಟ್ತಾರ. ಉಳಿದಂತ ಭಾಗವನ್ನು ಚಾಪಿ ಮಾಡ್ತಾರ, ಚಟೈ ಮಾಡ್ಕೋತಾರ. ಇರ್ಬೇಕಂದ್ರೆ ಅಕ್ಯುಪ್ರೆಷರ್ ಪಾಯಿಂಟ್ ಉಪಯೋಗ ಮಾಡಿಸುವಾಗಿ ಅದನ್ನು ಉಪಯೋಗ ಮಾಡ್ತಾರ. ವಿಚಾರ ಮಾಡ್ರಿ, ನವಿಲು ಹತ್ಯೆ ಮಾಡಿ ಒಂದ್ ವೇಳೆ ಗರಿ ತಂದ್ರ ಆ ಗರಿ ಒಳಗೆ ಈ ಮೃದುತಾ ಕೋಮಲ್ತಾ ಆ ಗರಿ ಒಳಗೆ ಉಳಿಯೋದಿಲ್ಲ. ಹೆಂಗೆ ಗಿಡದ ಎಲೆಗಳು ವಸಂತ ಮಾಸದಾಗ ತನ್ನಿಂದ ತನ್ನ ಪಕ್ವಾಗಿ ಉದುರು ಬೀಳ್ತಾವ, ಹಂಗ ಪ್ರತಿ ವರ್ಷ ದೀಪಾವಳಿ ಸಮಯದೊಳಗ ನವಿಲು ಗರಿಗಳು ತನ್ನಿಂದ ತಾನ ಉದುರು ಬೀಳ್ತಾವ. ನೃತ್ಯ ಮಾಡೋ ಸಂದರ್ಭದಲ್ಲಿ ತನ್ನಿಂದ ತಾನ ಬೀಳ್ತಾವ. ಅದು ನಿಸರ್ಗದ ನಿಯಮ. ಚಾತುರ್ಮಾಸದ ಕೊನೆಗೆ ವಿಸರ್ಜನಾ ಸಮಯದಲ್ಲಿ ಚತುರ್ದಶಿಗೆ ಜೈನ ಮುನಿಗಳು ಚತುರ್ವಿಧ ಸಂಘದ ಶಿಲ್ಲಿಕ, ಕ್ಷುಲ್ಲಕ, ಆರಿಕ, ಐಲಕ, ದಿಗಂಬರ, ಆಚಾರ್ಯ, ಉಪಾಧ್ಯಾಯ, ಸಾಧು ಪರಮೇಶ್ವರರೆಲ್ಲರೂ ಪ್ರತಿ ವರ್ಷ ಪಿಂಚಿ ಪರಿವರ್ತನೆ ಮಾಡ್ತಕ್ಕಂಥ ಪರಂಪರೆ. ಯಾವ ಪ್ರಕಾರ ನವಿಲು ತನ್ನ ಗರಿಗಳನ್ನ ಸ್ವ ಇಚ್ಛೆಯಿಂದ ಬಿಟ್ಟು ಕೊಡ್ತದ ಅಂತ ಗರಿಗಳನ್ನ ಶ್ರಾವಕರು ಆಯುಧ ತಂದು ಕೊಟ್ಟಾಗ ಅವುಗಳನ್ನ ಸಂಯಮೋಪಕರಣವಾಗಿ ಅಹಿಂಸಾ ಉಪಕರಣವನ್ನಾಗಿ
ಪಿಂಚಿಯನ್ನು ಉಪಯೋಗ ಮಾಡ್ತಾರೆ. ಯಾಕಂದ್ರೆ ಪಿಂಚಿ ಇಷ್ಟು ಕೋಮಲ್ ಅದ, ಇದೊಂದು ಕೂದಲ ತಗೊಂಡು ಕಣ್ಣಾಗ 108 ಸಲ ತಿರುವಿರನು ಕಣ್ಣಿಗೆ ಯಾವುದೇ ರೀತಿಯಿಂದ ಬಾಧ ಆಗೋದಿಲ್ಲ. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಮೈ ಮೇಲೆ ಒಂದು ಸಣ್ಣ ಇರಿವಿತ್ತದ ಆ ಪಿಂಚಿನ ಪರಿಮಾರ್ಜನೆ ಮಾಡಿ ಸಹಜವಾಗಿ ರಕ್ಷಣೆ ಮಾಡಬಹುದು. ಆ ಜೀವಕ್ಕೆ ಯಾವುದೂ ಹಾನಿ ಆಗೋದಿಲ್ಲ ಅನ್ನೋದ್ರಿಂದ ಅಹಿಂಸಾ ಧರ್ಮದ ಪಾಲನೆಗಾಗಿ ಜೈನ ಮುನಿಗಳು ಪಿಂಚೆನ ಉಪಯೋಗ ಮಾಡ್ತಾರ. ಏನ್ ಅದಕ್ಕೆ ಹಿಂಸಾ ಮಾಡ್ತಾರಂದ್ರ ಇದಕ್ಕಿಂತ ದೊಡ್ಡ ಅಪರಾಧ ಯಾವ್ದಿರ್ಬೋದು? ಇದನ್ನ ಯಾರು ಒಪ್ಪೋದಿಲ್ಲ. ಇದು ಖಂಡನೀಯ. ಆದಷ್ಟು ಬೇಗ ಮೇನಕಾ ಗಾಂಧಿ ಹತ್ರ ಆಗ್ಬೇಕು. ಅದ್ರ ಜೊತೆಗೆ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಇರ್ಬೋದು ಅಥವಾ ಪ್ರಾಣಿ ರಕ್ಷಾ ಜೀವದಯ ಸಂಘಟನೆಯ ಮುಖ್ಯಸ್ಥರು ಇರ್ಬೋದು, ಇದ್ರ ಬಗ್ಗೆ ಆದಷ್ಟು ಬೇಗ ನಿರ್ಣಯ ತಗೊಂಡ ನಮ್ಮ ಜೈನರಿಗೆ ಮುಕ್ತ ಅವಕಾಶವನ್ನು ಕೊಡ್ಬೇಕು. ಹಿಂಗ ಮಾಡ್ತಾ ಹೋದ್ರೆ ನಮ್ಮ ಮೇಲೆ ಬಹಳ ದೊಡ್ಡ ಪ್ರಕಾರ ಅನ್ಯಾಯಗಳಾಗೈತೆ. ಅವ್ರು ಆಗಬಾರ್ದು. ಜೈನ ಧರ್ಮ ಸಂಸ್ಕೃತಿ, ಜೈನ ಧರ್ಮ ಸಿದ್ಧಾಂತ, ಜೈನ ಧರ್ಮ ತತ್ವಗಳು 3 ಕಾಲದಲ್ಲಿ ಆದರ್ಶದ, ಭೂತ ಕಾಲದಾಗ, ವರ್ತಮಾನ ಕಾಲದಾಗ, ಭವಿಷ್ಯ ಕಾಲದಾಗ. ಅದಕ್ಕೆ ಜೈನ ಧರ್ಮದ ಸಿದ್ಧಾಂತದ ಮೇಲೆ ಭಾರತದ ಸಂಸ್ಕೃತಿ ಇವತ್ತು ಜೀವನ ತುಳ್ಕೊಂಡದ. ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಅಂಬೇಡ್ಕರ್ ಅವರು ಸಹ ಒಂದ್ ಕಡೆ ಉಲ್ಲೇಖ ಮಾಡ್ತಾರೋ ಹೇಳ್ತಾರೋ, ನಾನೊಬ್ಬನೇ ಅಲ್ಲ, ನನ್ನ ಜೊತೆಗೆ 7 ಲಕ್ಷ ಜನ ಜೈನ ಧರ್ಮವನ್ನ ಸ್ವೀಕಾರ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ. ಯಾಕಂದ್ರೆ ಜೈನ ಧರ್ಮ ಸಿದ್ಧಾಂತ ವಿಶ್ವಮಾನ್ಯ, ವಿಶ್ವ ಕಲ್ಯಾಣಕ್ಕೆ ಕಾರಣ. ಜೈನ ಧರ್ಮ ಜಾತಿವಾದ ಧರ್ಮ ಅಲ್ಲ, ಜೈನ ಧರ್ಮ ಜೀವ ಕಲ್ಯಾಣ ಮಾಡತಕ್ಕಂಥ ಧರ್ಮ ಅಂತ. ಕಪ್ಪಿ ಒಳಗೆ ಸಹಿತ ದೇವನ ಕಾಣ್ತಕ್ಕಂಥ ಧರ್ಮ, ನಾಯಿ ಒಳಗೆ ಸಹಿತ ದೇವನ ಕಾಣ್ತಕ್ಕಂಥ ಧರ್ಮ, ಒಂದು ಹೂವಿನಲ್ಲಿಯೂ ಸಹ ಪರಮಾತ್ಮನನ್ನ ಕಾಣ್ತಕ್ಕಂಥ ಧರ್ಮ, ನಿಗೋಧದಲ್ಲಿರ್ತಕ್ಕಂಥ ಹೈಡ್ರಾ, ಅಮಿಬಾ, ಯುಗ್ರಿನ ಏಕಕೋಶ ಜೀವಿಗಳಲ್ಲೂ ಸಹ ಸಿದ್ಧ ಪರಮೇಶ್ವರನ ಕಾಣ್ತಕ್ಕಂಥ ಧರ್ಮ ಜೈನ ಧರ್ಮದ. ಅಂತ ಧರ್ಮಕ್ಕ ನಾವೆಲ್ಲರೂ ಶರಣರಾಗಬೇಕು, ಅದನ್ನ ಹೃದಯದಲ್ಲಿಟ್ಟು ಪೂಜಿಸಬೇಕು ಅಂತಕ್ಕಂಥ ಭಾವನೆ ಪ್ರತಿಯೊಬ್ಬ ಭಾರತೀಯರೆಲ್ಲ ವಿಶ್ವದ ಮಾನವ ಕುಲಕೋಟೆಯಲ್ಲಿ ಬರುವುದು ಅತ್ಯವಶ್ಯಕ. ಅದಕ್ಕೆ ದಿಗಂಬರ ಅಂತಕ್ಕಂಥ ಇದು ಪರಂಪರ ಅಲ್ಲ, ಇದು ಆಮ್ನ ಅಲ್ಲ, ಇದು ನಿಜ ಧರ್ಮ, ಶಾಶ್ವತ ಧರ್ಮ. ಇದನ್ನ ಯಾರು ಸ್ಥಾಪನೆ ಮಾಡಿಲ್ಲ. ಇದನ್ನ ನಾವು ಅನ್ಯ ಧರ್ಮದಲ್ಲಿ ಸಹ ಕಾಣ್ತೀವಿ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅಂದರೆ ಯಾರು ದತ್ತ ಅಂತ ಪೂಜೆ ಮಾಡ್ತಾರಲ್ಲ, ವರದತ್ತ, ಶ್ರೀದತ್ತ, ದತ್ತಾತ್ರೇಯ, ಅವರು ಮೂಲತಃ ಇತಿಹಾಸವನ್ನ ತೆಗೆದು ನೋಡಿದಾಗ 22ನೇ ತೀರ್ಥಂಕರ ನೇಮಿನಾಥರ ಪ್ರಥಮ ಗಣಧರ ದತ್ತ ಗಣಧರ ಪರಮ ದಿಗಂಬರರು, ಪರಮ ಗೀತರಾಗರು, ತದ್ಭವ ಮೋಕ್ಷಗಾಮಿಗಳು, ಸಿದ್ಧ ಪರಮೇಷ್ಠಿ ಪದವನ್ನ ಪ್ರಾಪ್ತಿ ಮಾಡಿಕೊಂಡಂತವರು. 4 ಮುಖದ ಬ್ರಹ್ಮ ಅರಿಹಂತ ಪರಮೇಷ್ಠಿ. ಹೌದು, ಇದು ಸಿದ್ಧಾಂತ. ತೀರ್ಥಂಕರರ ಗಣಧರ ಗಣಪತಿ. ಕೇವಲಿ ಭಗವಂತರ ವಾಣಿಯೇ ಜಿನವಾಣಿ ಸರಸ್ವತಿ. ಕೇವಲಿ ಭಗವಂತರ ಬಾಹ್ಯ ಸಮವಶರ ಲಕ್ಷ್ಮಿಯೇ ಲಕ್ಷ್ಮಿ. ಗೊತ್ತಿಲ್ಲ ನಮ್ಗ. ಗಣಪತಿ, ಲಕ್ಷ್ಮಿ, ಸರಸ್ವತಿ ಅವಲೋಕನ ಮಾಟ ಗೊತ್ತಾಗದ. ಸಮವಶರಣ ವಿಭೂತಿಯೇ ಲಕ್ಷ್ಮಿ. ಸಮವಶರಣದ ಅಧಿನಾಯಕ ತೀರ್ಥಂಕರರ ಕೇವಲ ಜ್ಞಾನ ಸ್ವರೂಪವೇ ಮಾ ಜಿನವಾಣಿ ಸರಸ್ವತಿ. ಮತ್ತು ತೀರ್ಥಂಕರರ ಗಣಧರರೇ ಗಣಪತಿ. ಚತುರ್ವಿಧ ಸಂಘದ ಅಧಿಪತಿ, ಅಧಿನಾಯಕ, ಆಚಾರ್ಯ ಪರಮೇಷ್ಠಿ, ಗಣಧರ ಪರಮೇಷ್ಠಿ, ಗಣಪತಿ. ಅವಲೋಕನ ಮಾಡಬೇಕು. ಇವರೆಲ್ಲರೂ ಮೂಲತಃ ನಿರ್ವಾಣರೇ, ದಿಗಂಬರರೇ. ಜೊತೆಗೆ ನಮ್ಮಲ್ಲಿ ಹೆಂಗ ಜಿನ ಸಹಸ್ರನಾಮ ಸ್ತೋತ್ರದ ಹಂಗ ವೀರಶೈವ ಲಿಂಗಾಯತ ಧರ್ಮದಲ್ಲಿಯೂ ಸಹ ಒಂದು ಗ್ರಂಥದ ಅದ ಹೆಸರು ಶಿವನಾಮ ರಹಸ್ಯ. ಶಿವನಾಮ ರಹಸ್ಯ ಗ್ರಂಥದಲ್ಲಿ 83ನೇ ಶ್ಲೋಕದಲ್ಲಿ ಬರೆಯಲಾಗಿದೆ, ಓಂ ದಿಗಂಬರಾಯ ನಮಃ. ಆದಿಯಲ್ಲಿ ಶಿವನು ದಿಗಂಬರನಾಗಿದ್ದ ಅಂತ ಅವರು ಸಹ ಒಪ್ಕೋತಾರ. ಈ ಪ್ರಪಂಚದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಸನಾತನ ಸತ್ಯ ಸಿದ್ಧಾಂತ ನಿತ್ಯ ಶಾಶ್ವತ ಧರ್ಮ
ದಿಗಂಬರ ಧರ್ಮ, ನಿರ್ವಾಣ ಧರ್ಮ, ಅದು ಜಿನ ಧರ್ಮ. ಜಿನರಿಂದ ಜೀವಿಗಳ ಕಲ್ಯಾಣಕ್ಕಾಗಿ ಬೋಧಿಸಲ್ಪಟ್ಟಂತ ಧರ್ಮವೇ ಜಿನ ಧರ್ಮ. ಆ ಜಿನ ಧರ್ಮದ ಅನುಯಾಯಿಗಳೇ ಜೈನರು. ಜೈನ್ ಕುಲ ಹುಟ್ಟಿದವರು ಅಷ್ಟೇ ಜೈನರಲ್ಲ. ಯಾರು ಜಿನೇಂದ್ರರ ಅನುಯಾಯಿಗಳಾರ ಅವರೆಲ್ಲರೂ ಜೈನರೇ. ನಾವೇನ್ ಮಾಡಿವಿ, ಜೈನ ಅಂತಕ್ಕಂಥ ಪದವನ್ನ ಜಾತಿ ಮಾಡಿಬಿಟ್ಟಿವಿ. ಜೈನ ಇದು ಜಾತಿ ಅಲ್ಲ, ಇದು ಧರ್ಮ. ಧರ್ಮ ಅಂದ್ರೆ ಪವಿತ್ರವಾಗಿ ಹರಿತಕ್ಕಂಥ ನದಿ ಇದ್ದಂಗ. ನದಿ ಯಾವ ಜಾತಿ ಐತಿ ಹೇಳ್ರಿ? ನದಿ ಯಾವ ಜಾತಿ ಐತಿ? ನದಿ ಯಾವ ಊರೈತಿ? ಮಿಶೋಡಿ ಅವರ ಕೃಷ್ಣಾ ನದಿ ನಮ್ದು ಅಂತೀರೇನು? ಹಳಿಂಗ ಕೃಷ್ಣಾ ನದಿ ನಮ್ದು ಅಂತೀರೇನು? ಯಾವ್ದ್ರಿ ನದಿ? ನದಿ ಯಾವುದು? ಆ ನದಿನೇ ಕೇಳ್ರಿ, ಏ ಕೃಷ್ಣ ನೀ ಯಾರವಳು ಅಂತ ನಗ್ತದದು. ನಾ ಹಿಂದಿಂದ ಬಂದೇನಿ, ಮುಂದೆ ಹೊಂಟೇನಿ. ನಾ ಹಿಂದಿಂದ ಬಂದೇನಿ, ಮುಂದೆ ಹೊಂಟೇನಿ ಅಂದ್ವಾಗ ನಾ ಯಾರಕ್ಕೆ? ಎಲ್ಲಿಂದ ಬಂದೇನಿ? ಮಿಶೋರಿಗಿಂದ ಹುಟ್ಟಿಲ್ಲ, ತಮ್ದದಿಂದ ಹುಟ್ಟಿಲ್ಲ, ಶೇಗುನ್ಸಿಂದ ಹುಟ್ಟಿಲ್ಲ, ದರ್ರಿಂದ ಹುಟ್ಟಿಲ್ಲ, ಸಬ್ಸಾಗರದಿಂದ ಹುಟ್ಟಿಲ್ಲ. ಎಲ್ಲಿ ಹುಟ್ಟಿದ್ಯಾ? ಹಿಂದಿಂದ ಬಂದೇನಿ, ಹೊಂಟೇನಿ. ಎಲ್ಲಿ ನಂಗೆ ಯಾರಕ್ಕಿನ ನೋಟ್ ಆಗ್ತೈತದು. ಕೃಷ್ಣ ಯಾರವಳು? ಸೂರ್ಯ ಯಾರವನು? ಗಾಳಿ ಯಾರದು? ಬೆಳಕು ಯಾರದ್ದು? ಮಣ್ಣು ಯಾರದ್ದು? ಮಣ್ಣಿಗಾಗಿ ಹೊಡೆದಾಡ ಸತ್ರು, ಹೆಣ್ಣಿಗಾಗಿ ಹೊಡೆದಾಡ ಸತ್ರು, ಹೊನ್ನಕ್ಕಾಗಿ ಹೊಡೆದಾಡ ಸತ್ರು. ಎಷ್ಟು ಮಂದಿ ಲೆಕ್ಕ ಇಲ್ಲದಕ್ಕೆ. ಇದ್ರ ಮ್ಯಾಗಿನ ಮಮತ್ವ ಯಾರು ಬಿಟ್ಟರು ಸಾಯಲಿಲ್ಲ, ಮೋಕ್ಷಕ್ಕಾದ್ರು ಸಾವನ್ನ ಗೆದ್ರು. ಸಿದ್ಧ ಕ್ಷೇತ್ರ ಕುಂತಲಿಗಿರಿಯೊಳಗ ವಾತ್ಸಲ್ಯ ರತ್ನಾಕರ ಆಚಾರ್ಯ ಸನ್ಮತಿ ಸಾಗರರ ಶಿಷ್ಯರಲ್ಲಿ ಶಿಷ್ಯೋತ್ತಮ ಸಂಯಮ ಮೂರ್ತಿ ಆಚಾರ್ಯ ವರ್ಧಮಾನ್ ಸಾಗರರು ಯಮಸಲ್ಯನ ತಗೊಂಡು ಇವತ್ತು 6ನೇ ದಿವಸದ ಆತ್ಮ ಧ್ಯಾನದಲ್ಲಿ ಆತ್ಮ ಚಿಂತನೆಗಳು ತಿಳ್ಕೊಂಡು ದೇವನ ತ್ಯಾಗ ಮಾಡ್ತಕ್ಕಂಥ ಸಂಕಲ್ಪ ತಗೊಂಡು ನಕ್ಕೋತ ಹಸನ್ಮುಖಿಯಾಗಿ ಸಾವನ್ನ ಗೆದಿಯುವಂತ ಸಂಕಲ್ಪ ಹೊತ್ಕೊಂಡ ನಗ್ತಾ ನಗ್ತಾ ಸಟ್ಟು ಹೊಡೆದ ಆತ್ಮ ಚಿಂತನೆಗಳು ತೊಳೆಯಾರ. ಇದು ಯಾರಿಗೆ ಸಾಧ್ಯ ಅಂದ್ರೆ ಯಾರು ವೇದ ಜ್ಞಾನಿ ಅದಾರ, ಯಾರು ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಂಡಾರ ಅಂತವ್ರಿಗೆ ಮಾತ್ರ ಸಾಧ್ಯ. ನನಗೂ ಅನ್ಸಿತ್ತು ಇನ್ನೊಂದು 2 ವಾರ ಬಿಟ್ಟು ಕೇಸ್ ವಿಷಯ ಮಾಡ್ಕೋಬೇಕು, ಶರೀರ ಸಾಥ್ ಕೊಡುವಾತು, ಶರೀರಕ್ಕೆ ಏನೇನೋ ಹಾಕೋತ ಆಗೈತಿ, ಡಾಕ್ಟರ್ ಹೇಳ್ತಾರೋ, ಭಕ್ತರು ಹೇಳ್ತಾರೋ, 2-3 ಸಲ ಮುಂದೆ ಹಾಕೋತ ಬನ್ನಿ. ಆದ್ರೆ ಇವತ್ತು ಮುಂಜಾನೆ ಭಾವ ಆಯ್ತು, ಅಭಿಷೇಕ ಮಾಡಕ್ ಬನ್ನಿ, ಎಲ್ಲ ಭಾವ ಇದ್ದಿದ್ದಿಲ್ಲ. ಅಭಿಷೇಕ ಶಾಂತರಾಗಿ ಮಾತು ಗುಂಪಾದ ಬನ್ನಿ, ಭಾವ ಆತು, ಕಸ ಕೇಳಕ್ ನೋಡ್ಬೇಕೇನು? ಶರೀರ ನಮ್ದೆಲ್ಲ ದೀಕ್ಷಾ ತಗೊಂಡು 28 ಮೂಲಗುಣ ನಿರ್ದೋಷ ಪಾಲನೆ ಮಾಡ್ಬೇಕಂತ ಜಗತ್ತಿಗೆ ಉಪದೇಶ ಮಾಡಕ್ ಆಚಾರ್ಯ ಆಗಿಲ್ಲ. ನೀ ಆಚಾರ್ಯ ತಗೊಂಡ್ರ ನಿಜ ಆಚಾರ್ಯ ಅಂತ ಮನುಷ್ಯ ಹೊತ್ತು 10 ನಿಮಿಷ ಬರ ಕಸಕ್ಕೆ ತಗೋ ಕಾಯೋತ್ಸರ ಮಾಡಿ ಹೋಗಿ. ಮಧ್ಯಾಹ್ನ 2 ಗಂಟೆವರೆಗೆ ಮೌನಾಚರಣೆ. ಇವತ್ತು ಅನಶನ ತಪ ಮಾಡಿ ಕರ್ ನಿರ್ಜರ ಮಾಡೋದ. ಶರೀರ ತನ್ನ ಕೆಲಸ ಮಾಡ್ತದ, ನನ್ನ ಕೆಲಸ ನಾ ಮಾಡೋದು ನನ್ನ ಧರ್ಮದ, ನನ್ನ ಧರ್ಮ ಆಚರಣೆ ಮಾಡಕ್ ನಾ ದೀಕ್ಷಾ ತಗೊಂಡನೆ, ಕರ್ಮ ಕಳೆಯಾಕ ದೀಕ್ಷಾ ತಗೊಂಡಿ ಭಾವನಾದಿಂದ ತ್ಯಾಗದಲ್ಲಿ ಡಾಕ್ಟರ್ ಏನೇ ಹೇಳಿದ್ರು ಡಾಕ್ಟರ್ ನಮ್ಗೆ ವಿಶ್ವಾಸ ಇಲ್ಲ. ಯಾಕೆ ವಿಶ್ವಾಸ ಇಲ್ಲ ಅಂದ್ರೆ ಅವರು ದೇಹದ ಕಾಳಜಿ ಮಾಡ್ತಾರೋ, ನಾ ಆತ್ಮಂದ ಕಾಳಜಿ ಮಾಡ್ತೀನಿ. ಆತ್ಮನ ಹಿತ ಮಾಡ್ಕೋಬೇಕಂದ್ರೆ ಆತ್ಮ ಕಲ್ಯಾಣ ದೀಕ್ಷಾ ತಗೊಂಡ ನನ್ನ ಬಳಿಕ ನಾ ಆತ್ಮ ಕಲ್ಯಾಣ ವಿಚಾರ ಮಾಡಬೇಕು. ಇದು ನನ್ನ ಧರ್ಮ, ನನ್ನ ಧರ್ಮ ನಾ ಮಾಡಿ ಅದ್ರಾಗ ಆನಂದ ನಿರಾಕುಲ್ತ. ಮತ್ ಅದ್ರಾಗ ಭಗವಂತರ ಭಕ್ತಿ ಮಾಡಕೈತಿ. ಓಂ ನಮೋ ಜಿನ ಎಲ್ಲಿದು ಬತ್ತ ಆಮೇಲೆ ಒಳಗಿನ ಮಾತು ಹೋಗಿ ಬತ್ತ. ಪ್ರವಚನ ಮಾಡಕ್ ಶಕ್ತಿ ಏನಿಲ್ಲ ಅನ್ಕೊಂಡಿನ್ಯ. ಉಪವಾಸ ಇದ್ರು ಸಹಿತ ಭಗವಂತರ ಭಕ್ತಿ ಮಾಡಕ್ ತನ್ನಿಂದ ಒಳಗಿಂದ ಭಾವ ಹೋಗಿ ಬತ್ತು. ಹೋಗಿನಿಗೆ ಅಂತ ಕಂಡು ಹೊರಗೆ ಬತ್ತು. ಭಗವಂತರ ಭಕ್ತಿ ಒಳಗೆ ಮೈ ಮಾಡ್ತಾ ಆನಂದ ತಗೊಳ್ತಾ ಭಾಗ್ಯ ಸಿಕ್ತು. ಹೋದ್ರೆ ಹೋಗ್ಲಿ, ಶರೀರ ಇಲ್ಲೇ ಹೋಗ್ಲಿ, ಹೋಗ್ತಾ ಭಗವಂತರ ಭಕ್ತಿ ಮಾಡ್ಕೊತ ಹೋಗ್ಲಿ. ಆದ್ರ ಮನೋಬಲ ನನ್ನ ಕಡಿಮೆ ಆಗಬಾರ್ದು. ಮಾನಸಿಕ ಸ್ಥಿರ ಮಾಡ್ಕೋಬೇಕಂತಕ್ಕಂಥ ಸಂಕಲ್ಪ ಹೊತ್ಕೊಂಡು ಮಾಡಿದಾಗ ಕಾರ್ಯಸಿದ್ಧಿ ಆಯ್ತು. ಹೇಳ್ರಿ, ಒಂದೊಂದ್ಸಲ ಎಂತ ನಿರ್ಣಯ ಬರ್ತಾವಂದ್ರೆ ನಮ್ಮ ತಂಡ ಹೇಳ್ಯಾರು, ಎಲ್ಲಕ್ಕಿಂತ ಮೊದಲು ಶ್ರೇಷ್ಠ ಕಾರ್ಯ ಅಂದ್ರೆ ಮನಸ್ಸು ಸ್ವಚ್ಛ ಮಾಡ್ಕೋದು.
ಮನೆ ಹೇಳಿ ನಿಮಗೆ ಮಳಿ ಬರಲ್ಲ ಜಪ ಮಾಡಬೇಡ್ರಿ, ದಿವಸ ಜಪ ಮಾಡ್ರಿ. ಸರ್ವ ಕ್ಷೇತ್ರ ವರ್ಷಾಂ ಕುರು ಕುರುಸ್ವ. ಬದ್ರಿಗಿರಾಗ ಹಳ್ಳಿಗಾಗ ಅಷ್ಟ ಅಲ್ಲ, ಎಲ್ಲಾ ಕ್ಷೇತ್ರದಾಗ ಎಲ್ಲಾ ಏರಿಯಾದ ಮಳಿ ಆಗಲಿ, ರೈತರ ಸುಖಿ ಆಗಿರ್ಲಿ, ಪಶು ಪಕ್ಷಿಗಳ ಸುಖಿ ಆಗಿರ್ಲಿ, ಹೇ ಭಗವಂತ ಅನಾಹುತಗಳು ಆಗದೇ ಇರಲಿ, ಭೂಕಂಪ ಜ್ವಾಲಾಮುಖಿ ಆಗದೆ ಇರಲಿ, ಚಂಡಮಾರುತಗಳು ಬೀಸದೇ ಇರಲಿ, ಪ್ರಳಯ ಬರದೇ ಇರಲಿ, ಈ ರೀತಿ ಭಾವನೆ ಇಟ್ಕೊಂಡು ಧರ್ಮ ಕಾರ್ಯ ಶಾಂತಿ ಕಾರ್ಯ ನೀವು ಮಾಡ್ತಾ ಇದ್ರಂದ್ರ ದೊಡ್ಡ ಪ್ರಮಾಣದ ಆಗ್ತಕ್ಕಂಥ ಹಾನಿ ಅಲ್ಪ ಪ್ರಮಾಣದಾಗ ಆಗಿ ಹೋಗ್ತದ. ಆ ಭಕ್ತಿ ಒಳಗಂತ ಮಹಿಮಾ ಅದ, ಶಕ್ತಿ ಅದ. ಒಂದ್ಸಲ ಮೂರು ಮನುಷ್ಯ ಏನ್ ಮಾಡ್ತಾನಂದ್ರ ಭಕ್ತಿ ಮಾಡ್ತಾನೆ, ಬರೇ ಭಗವಂತನ ಮೇಲ ವಿಶ್ವಾಸ ಇಡುವುದಿಲ್ಲ. ಭಗವಂತನ ಹೇಳ್ತ ವಾಣಿ ಮ್ಯಾಗ ವಿಶ್ವಾಸ ಮಾಡೋದಷ್ಟೇ. ಒಬ್ಬ ಕೂತಿದ್ದ ಗುಡಿಯಾಗ ಭಕ್ತಿ ಮಾಡ್ಕೋತ ಧೋಂತ ಮಳೆ ಸುರಿತು. ಮಂದಿಗೆಲ್ಲ ಸೋರಿ ಭಗವಂತನ ಮೇಲೆ ಅಭಿಷೇಕ ಆಗಿ ಭಗವಂತನ ಗುಡಿಯಾಗ ನೀರು ನಿಂತು. ಭಕ್ತ ನೀರು ಮತ್ತೆ ಎದ್ದು ನೋಡ್ತಾನ, ಊರಾಗಿನ ಮಂದಿ ಎಲ್ಲ ಹುಚ್ಚೆತ್ತು ಓಡಾಕತ್ತಿತ್ತು. ಯಪ್ಪ ಹೊಳಿ ಬತ್ತು, ದೇವ್ ಹೊಳಿ ಬತ್ತು, ಮಹಾಪೂರ್ ಬತ್ತು, ಏರು ಓಡ್ರು ಓಡ್ರು ಅಂತ ಹೆಂಗ ತಮ್ಮದಂಟಿಗೆ ಹಾಕತ್ಲೆ, ಮಿಷಡಿಯವ್ರಿಗೆ ಆಗ್ತದ್ಲೆ, ನಡುಗಡ್ಡೆ ಆಗಿಬಿಡ್ತಾವ. ಧಾರವಾಡ ಮಹಾಪೂರ್ ಬಂದ ಊರು ನಟ್ ನಡುಸಿಕ್ ಬಿಡ್ತಾವ, 4 ಕಡೆ ನೀರಾದ. ಏನ್ ಮಾಡ್ಬೇಕು ಅಂತ ಸಮಯದಾಗ ಎಲ್ಲ ಜನ ಎದ್ದು ಓಡ್ತಾ ಇದ್ರು. ಅವಾಗ ಒಬ್ಬ ವಯೋವೃದ್ಧ ಮನುಷ್ಯ ಲಕ್ಷ್ಮಣ ಅಂತ ಏ ಜಪ ತಪ್ಪ ಬೀಡು, ಆ ಭಗವಂತ ಧ್ಯಾನ ಬಿಡು, ಭಗವಂತನ ಗುಡಿಯಾಗ ನೀರ ಮುಳುಗಟ್ಟಿದ್ದಾನು, ನಾವು ಸಾಯಕಟ್ಟಿ ನಡೆಯೋ ಅಂತ ಅಂದ. ಏನಂತಾನೆ, ನನಗೆ ಭಗವಂತನ ಮೇಲೆ ವಿಶ್ವಾಸ ಐತಿ, ಭಗವಂತ ನನಗೆ ಕಾಪಾಡ್ತಾನೆ, ನಾ ಇಲ್ಲೇ ಕುಂಡ್ರವ ಅಂದ. ಭಗವಂತ ನನ್ನ ಕಾಪಾಡ್ತಾನ, ಇಲ್ಲೇ ಕುಂಡ್ರವ ಅಂದೇವು. ಮುದುಕ್ ಹೇತು ಆದ ಲಕ್ಷ್ಮಣ. ಏನ್ ಮಾಡಬೇಕು, ಬಿಟ್ಟು ಬಿಡವಾದಂತೇಳಿ ದೊಡ್ಡ ಮಳೆ ಸುರಿತು. ಒಳಗೆ ಗುಡಿಯಾಗ ನೀರು ಹೊತ್ತು, ಕಂಟ ತಕ ನೀರು ಬತ್ತು. ಎದ್ದು ನೋಡ್ದ, ಆ ಗುಡಿ ಮುಂದೊಂದು ಗಿಡ ಇತ್ತು, ಗಿಡದ ಮ್ಯಾಗ ಒಂದು ಕಟ್ಟಿತ್ತು, ಕಟ್ಟಿನ ಕೂತು ಮಗ. ಮತ್ತಲ್ಲಿ ಕೂತ ಮಾಡಕೈತಪ್ಪ. ಅದ್ರಾಗ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರು, ಆರ್ಮಿ. ಕೆಲವೊಂದು ಮಂದಿ ಅಲ್ಲಿ ಮನೆ ಏರಿಯಾ ಗಾಬರಿಲೆ ಅವ್ರು ಉಳಿಸ್ಕೋಬೇಕಂತ ಊರಾಗ ಬೋಟ್ ತಗೊಂಡು ಬಂದ್ರು, ಅವ್ರು ನಾವ ತಗೊಂಡು ಬಂದ್ರು. ಇದ್ದವ್ರು ಕಾಯ್ಬೇಕಂತ ಬರಾಬರ ನಾವ್ಯಾಗ ಖುಷಿ ನ್ಯಾಯಿನವ್ರು ಇದ್ನೋ ಬಿದ್ನೋ ಜಿಗು ಕೂತು. ಯಾಕೆ ಹಿಂಗ ಹೇಳ್ತಾರ, ನಾವ್ ಇಲ್ಲೇ ಮುಳುಗೆ ಸಾಯ್ತೀವು, ಪಾಪ ಒಯ್ಯಾಕ್ ಬಂದಾರ ನಡಿ ಹೇಳಿ ಬರಾಬರ ಬೋಟ್ನ್ಯಾಗ ಜಿಗು ಕೂತು. ಬೋಟ್ ಹೊಂಟ್ರವ, ನೀವು ಬೋಟ್ ಮಾಡಾಕ ಮಂದಿ ಎಲ್ಲ ಕೆಳಕೈತ್ರು. ಏ ಬಾರೋ, ದೇವ್ ಹೊಳಿ ಬಂದದ್ದು, ಮಹಾಪೂರ್ ಬಂದದ್ದು, ಬಾರೋ ಬೋಟ್ನ್ಯಾಗ ಕುಂಡ್ರು ಬಾರೋ ಅಂತ ಕರೆದ್ರು. ಕಲೆ ಮ್ಯಾಗ ಕೂತಾನ ಮಗ ಅಂತಾನ, ನನಗ್ ಗೊತ್ತೈತಿ ನನ್ನ ದೇವ್ರು ನನಗೆ ಕಾಪಾಡ್ತಾರ, ಹೋಗ ನನ್ನ ದೇವ್ರ ನಂಬಿಕೆ ಇದ್ದೀನಿ, ಕಾಪಾಡ್ತಾನು, ಹೋಗ ಅಂತ ಹೇಳು. ಇವರು ಆದ್ರೆ ಮತ್ತೇನ್ ಮಾಡ್ಬೇಕು, ಹೋದ್ರ ಮತ್ತೆ ದೊಡ್ಡ ಮಳೆ ಸುರಿತು, ದೇವಳಿ ಬಂದಿತ್ತು, ನೀರು ಏತು ಕತ್ತಿ ಮ್ಯಾಲ ಬತ್ತು, ತೊಡಿ ಮ್ಯಾಲ ಬತ್ತು, ಎದಿ ಮ್ಯಾಲ ಬಾಯಿಗೆ ಬತ್ತು, ಎದ್ದು ನಿಂತ. ಅಯ್ಯೋ ಅಂದ. ಬರ ಗಿಡ ಏರಿ ಗಿಡ ತುತ್ತ ನೀರ್ ಎದ್ದು ತಿಂತಾರೆ, ಮಣಿಗಳ ಮ್ಯಾಲ ನೀರಾದ ಗಿಡ ಅರ್ಧ ಮುರಿಯಿತು, ಅವನ ಕಾಲಿ ನೀರು ಬಡಿಯಾಕಿತ್ತು. ಅಟ್ರಾಗ ಹೆಲಿಕಾಪ್ಟರ್ ಬಂತು. ಏನ್ರಿ ಮೋದಿ ಅಂತ, ಮೋದಿ ಮುಖ್ಯಮಂತ್ರಿ DK ಶಿವಕುಮಾರ್ ಕಳಿಸಿರ ಏನ ಊರಾಗ ನಡುಗಡೆ ಆಗೈತ್ರಿ, 4 ಮಂದಿ ಗಿಡದಾಗ ಕೂತಾರಂತ, ಹೆಂಗಾರು ಮಾಡೋರು ಕಾಯೋಗ್ರಿ ಅಂತ ಹೆಲಿಕಾಪ್ಟರ್ ಬಂತು. ಆ ಗಿಡದಾಗ ಕೂತಾರ 4 ಮಂದಿ ಬರಾಬರ್ ಹಾಕಾಕೊಟ್ಟು ಕೂತರು. ಇವ್ರ ಬಂದ ಹೇಳ ಆರ್ಮಿ, ಏ ಬಾರೋ ಪುಣ್ಯಾತ್ಮ, ಬಾರೋ ಜಪ ತಪ ಸಾಕು, ಬಾರೋ ನಿನ್ ಕಾಯಕ್ ಬಂದಿ, ಬಾರೋ ಮಂತ್ರಿ ಕಳ್ಸ, DK ಶಿವಕುಮಾರ್ ಕಳ್ಸ, ಬಾರೋ ನೀನು ವೈದ್ಯರು ಹೆಲಿಕಾಪ್ಟರ್ ತಗೊಂಡು ಬಂದ, ಬಾರೋ ಅಂತ ಕರೆದ. ಮ್ಯಾಲ ಗಿಡದ ನಿತ್ತಾನ, ಖಾಲಿ ನೀರು ಬಿಡಾಕತ್ತಾವ. ಮತ್ತೇನಂತಾನ, ನನಗ್ ಗೊತ್ತತ್ ನನ್ ದೇವ್ರು ಬರ್ತಾನ, ಹೋ ಅಂದ. ನನಗ್ ಗೊತ್ತೈತಿ ಕೆಲವೊಂದು ಮಂದಿ ಇರ್ತಾರ ಅಂತವ್ರು, ಹಳ್ಳಿಯಾಗ ಹೋದಾರು, ಮಿಶೋರಿಯಾಗ ಹೋದಾರು, ದಿಲ್ಲಿ ಒಳಗೆ ಹೋದಾರು, ಮಹಾರಾಷ್ಟ್ರಾಗ ಹೋದಾರು, ಎಲ್ಲ ಕಡೆ ಅದಾರ. ಒಬ್ಬೊಬ್ರು ಎಂತ ಭಕ್ತ ಅಂದ್ರ ಅವ್ರ ಅಂದು ಭಕ್ತ KRV ಅದಾನ ಹೋಗ್ದಂಗ. ಬರೀ ಎಲ್ಲ ಅವ್ರು ಹೇಳಿದ್ದು ಕೇಳಲಿಕ್ಕಂದ್ರ ಬರೀ ಅವ್ರ ಭಕ್ತಿ ಮಾಡ್ರ ನಿಮ್ಮ ಮುಕ್ತಿ ಯಾವ ಕಾಲದಾಗೂ ಸಿಗೋದಿಲ್ಲ. ನನಗೊಂದು ಅರಿಯಾ ಕೊಡೋದು ಕಡಿಮೆ ಮಾಡ್ರಿ, ನಾ ಎಂದು ಶಿಫ್ಟ್ ಮಾಡ್ಕೋಂಗಿಲ್ಲ. ನನಗೊಂದು ಅರಿಯಾ ಕೊಡೋದು ಕಡಿಮೆ ಮಾಡ್ರಿ, ನಿಮ್ಮ ಅವ್ವ ಅಪ್ಪನ ಸೇವಾ ಮಾಡ್ರಿ, ದೀನ ದುಃಖಿ ದಲಿತರ ಸೇವಾ ಮಾಡ್ರಿ, ಪರೋಪಕಾರ ಮಾಡ್ರಿ ಅಂದ್ರ ಧರ್ಮತಿ.
ಗುರು ಹೇಳ್ಯಾರ ಅಷ್ಟು ಬೇಕಾದ ಅಲ್ಲಿ ಇಲ್ಲೇ ಕುಂಡ್ರಿ ಮನ್ಯಾಗ ನಾವು ಸಾಯ್ಬಾರಕ್ಕ ಇರುವಾರಕ್ಕ ನನಗೇನು ಸಂಬಂಧ ಆತ್ಮ ಬೇರೆ ಶರೀರ ಬೇರೆ ಕೊಂಡ್ರದ ಇದು ಧರ್ಮ ಅಲ್ಲ. ಯಾವ ಸಮಯದಾಗ ಯಾವ ನಿರ್ಣಯ ತಗೋಬೇಕು ಇದು ಧರ್ಮ ವಿಚಾರ ಮಾಡಿಸ್ತದೆ. ಹೇಳಿ ಕೆಟ್ಟರ ಕಾರಣ ಹೋಗ್ಲಿಲ್ಲ, ಮಳೆ ಇಷ್ಟು ಸುರಿತು, ಹಳ್ಳ ಪಳ್ಳ ತುಂಬಿ ಗಿಡಾನ ಮುಳುಗಿತು, ಈಸ್ ಬರ್ತಿದ್ದಿಲ್ಲ ಮುಳುಗಿ ಸತ್ ನೋಡಿ. ಸತ್ತು ಯಮರಾಜ್ ಹೇಳ್ಕೊಂಡು ಹೋದ, ಅಲ್ಲಿ ಹೊಡ್ಕೊಳಕೈತ್ ನೋಯೇ ನೀನ್ ಎಟ್ಟು ನಂಬಿನಲ್ಲೋ ದೇವ್ರ ಅಂದೆವು. ನಿನ್ನ ನಂಬಿನ ಕೆಟ್ಟು ಅಂದ. ಜ್ಞಾನ ಮಾಡಿ ಹೇಳು ಮಾವೀರ ಭಜನ್ ಮಾವೀರ, ನಿನ್ನ ನಂಬಿನ ಕೆಟ್ಟು ಅಂದ. ಲಕ್ಕಪ್ಪ ಎಲ್ಲಟ್ಟಿ ಅಜ್ಜ ಲಕ್ಕಪ್ಪ ಕುಲರತ್ನ ಭೂಷಣ್ ನಂಬಿ ಕೇಳಿದ, ನಂಬಿ ಕೆಟ್ಟವರಿಲ್ಲವೋ ಮಾನವ, ನಂಬಿ ಕೆಟ್ಟವರಿಲ್ಲವೋ ಇವಂತಾನ. ಆ ದೇವ್ರ ಮುಂದೆ ಹೋಗಿ ಅನ್ನತಾನ, ಏ ದೇವ್ರ ನೀನು ನಂಬಿ ನಾ ಕೆಟ್ಟು ಅಂದ. ದೇವ್ರ ಕೇಳ್ತಾನೆ, ಯಾಕೆ ಕೆಟ್ಟು, ಯಾಕೆ ಕೆಟ್ಟು? ಏನು ಮಾರಾಯ, ನೀ ನನ್ನ ಕಾಯ್ತಿಯತ್ತ ಗುಡ್ಯಾಗ ಕೂತಿದ್ಯತ್ನಿ, ಗಿಡದ ಬಡ್ಯಾಗ ಕೂತ್ನಿ, ಅಲ್ಲಿ ಎಬ್ಸಿದಿ, ಗಿಡದಾಗ ಏರ್ಬಿಟ್ನಿ, ಅಲ್ಲಿ ಮುಳಿಸ್ಕೊಂಡಿ, ನೀ ನನ್ನ ಕಾಯ್ದಿಲ್ಲಲ್ಲೋ, ನೀ ಅಂತ ದೇವ್ರ ಅಂದ. ಅವಾಗ ದೇವ್ರಂತಾನೋ, ಏ ಹುಚ್ಚ ಹುಚ್ಚ, ಏ ಹುಚ್ಚ ಭಕ್ತ, ನೀನು ಕಾಯ್ಬೇಕಂತ ಲಕ್ಷ್ಮಣ ರೂಪದಾಗ ಬಂದಿನೋ, ಲಕ್ಷ್ಮಣ ರೂಪದಾಗ ಬಂದಿ, ನಿನ್ನ ಗುಡ್ಯಾಗ ಎಬ್ಸಾಕ್ ಬಂದಿನೋ, ಗುಡ್ಯಾಗ ನಾ ಇಲ್ಲೋ, ನಿನ್ನ ಒಳಗ ನಾ ಅದನೋ, ನಾ ಹೇಳಾಕ ಬಂದಿನೋ, ನೀ ಕೇಳಿಲ್ಲೋ. ಎರಡನೇ ಸಲ ಸೈನಿಕರ ರೂಪದಾಗ ಬೋಟ್ ತಗೊಂಡು ನಿನ್ನ ಕೈಯಾಕ ಬಂದಿನೋ, ಅವಾಗೂ ನೀ ಬರ್ಲಿಲ್ಲೋ. ಮೂರನೇ ಸಲ ಗಿಡದಾಗ ಕೂತ್ರು ಹೆಲಿಕಾಪ್ಟರ್ ತಗೊಂಡು ಕಳಿಸಿನೋ, ನಿನ್ನ ಕೈಯಾಕ ಬಂದಿನೋ, ಅವಾಗ ನೀ ಹತ್ಸರ ಆಗ್ಲಿಲ್ಲೋ. 3 ಸಲ ಬಂದ್ರು ನೀ ಹತ್ಸರ ಆಗಲಿಲ್ಲ, ಏನ್ ಮಾಡ್ಲಿ? ಯಾರು ತಪ್ಪಿದು? ತಪ್ಪು ದೇವ್ರದು ನಿಮ್ದು. ನಾನು ನಿಮಗೆ 3 ಸಲ ಹೇಳೀನಿ, ಮಹಾರಾಷ್ಟ್ರ ಕಡೆ ಹೋಗೋಕ್ಕಿಂತ ಮೊದಲು ಹೇಳಿ ಹೋಗೀನಿ, ಬಂದ ನಂತರ ಹೇಳೀನಿ, ಮಾಡಿ ಮೀಟಿಂಗ್ ತಗೊಂಡು ಹೇಳಿ 3 ಸಲ ಹೇಳೀನಿ. ಇಟ್ಟಾಗಿ ಹತ್ಸರ ಆಗಲಿಲ್ಲ. ನಂತರ ನಾಲ್ಲ ಸಾಕ್ಷಾತ್ ಭಗವಂತರು ಬಂದ್ರು ನಿಮ್ಮನ್ನ ಕಾಯವ್ರು ಯಾರಿಲ್ಲ. ಕಳ್ಕೊಂಡು ಹುಡುಕಾಡಿ ಬ್ಯಾಡ್ರಿ, ಇದ್ದಾಗ ಸದುಪಯೋಗ ತಗೋರಿ. ನಿಮ್ಮೂರವ್ರು ಬೀಳಿ ಬ್ಯಾರೆ ಊರವ್ರು, ನೀನು ಬೆಂಗಳೂರವ್ರು ಭಕ್ತ ಬಂದವರು ಸಂತೋಷ್, ಅಲ್ಲಿಂದ ಅವ್ರು 6 ತಿಂಗಳ ಬದ್ರಿಗಿರಿ ಬರ್ಬೇಕಂತೇಳಿ ಪುರುಷಾರ್ಥ ಮಾಡ್ತಾರೋ. ನಿನ್ನೆ ಅವ್ರು ಯೋಗ ಕೂಡಿ ಬಂದ್ರು ನಂಗೆ ಹೇಳ್ರು, ಆಚಾರ್ಯ ಭಗವಾನ್ ನಿಮ್ಮ ಪ್ರವಚನ ಮೊಬೈಲ್ನ ಕೇಳ್ತೀನಿ, ನಮ್ಮ ಅವ್ವ ಕೇಳ್ತಾಳ್ರಿ, 1 ಸಲ ಅಲ್ಲ 100 ಸಲ ಕೇಳ್ರು, ಬ್ಯಾಸರ ಬರಂಗಿಲ್ರಿ, ಇನ್ನೂ ಕೇಳ್ಬೇಕು ಅನ್ಸತ್ರಿ, ಅದಕ್ಕೆ ನಿಮ್ಮ ದರ್ಶನಕ್ಕ ಬೆಂಗಳೂರಿನಿಂದ ಬಂದೇನ್ರಿ, ನಂಗೆ ಆನಂದ ಆನಂದ ಆನಂದವಾಗೈತಿ ಅಂತ ಕೊಟ್ಟರು. ಮಧ್ಯಾಹ್ನ ಸ್ನಾನ ಮೇಲೆ ಕೂತೀನಿ, ನಾನು 2 ಪ್ರಶ್ನೆ ಮಾಡಿ ಕ್ವಶನ್ ಕೇಳ್ತಾ ಉತ್ತರ ಹೇಳ್ತಾ ಇದ್ದೀನಿ. ಅಂತ ಸಮಯದಾಗ ಆಸಂಗಿ ಮಲ್ಲಾಪುರ ಬಂದ. ನೋಡ್ರಿ ಧರ್ಮ ಎಲ್ಲೈತೆ, ನೀವು ಎಲ್ಲರೂ ತಿಳ್ಕೊಂಡ್ರಿ, 100 ಎಕರೆ 50 ಎಕರೆ ಕೋಟಿ ಗಟ್ಟಲೆ ರೊಕ್ಕ ಇಟ್ಕೊಂಡು ಬಡ್ಡಿ ಚಕ್ರ ಬಡ್ಡಿ ಆಡ್ತಿದ್ರೆ ನಿಂತ ಧರ್ಮ ಜೊತೆ ನಿಮ್ಮಂತ ಮಹಾಮೂರ್ತಿ ಯಾರಿಲ್ಲ. जो स्वयं को बड़ा समझता है वो धर्म से बहुत दूर खड़ा रहता है. आचार्य भगवत विद्यासागर ಮುಂದೆ ಹೇಳ್ತಾರೋ, ಯಾರು ಸ್ವತಃ ದೊಡ್ಡವ ಅಂತ ತಿಳ್ಕೊತಾನೋ ಅವ್ರ ಧರ್ಮದಿಂದ ಬಹಳ ದೂರದಾನಂತ ಹೇಳ್ಯಾರು. ಮತ್ತೆ ಯಾರು ಎಲ್ಲಾರ ಒಳಗೆ ಬೆರೆತ ವಿನಯದಿಂದ ಧರ್ಮ ಕಾರ್ಯದ ಮುಂದೆ ಇರ್ತಾರ ಅವರಂತ ದೊಡ್ಡ ಪ್ರಪಂಚದ ಯಾರಿಲ್ಲ. ಧರ್ಮ ಕಾರ್ಯದ ಮುಂದೆ ಪೂಜಾ ಮಾಡೋದ್ರ, ದಾನ ಮಾಡೋದ್ರ, ಗಿಡ ಹಚ್ಚೋದ್ರ, ಸೇವಾ ಮಾಡೋದ್ರ, ಯಾರು ಕೈಲಿ ಬಿಡ್ಲಿ, ಇದು ನನ್ನ ಕರ್ತವ್ಯ, ಇದೆ ನನ್ನ ಧರ್ಮ ಅಂತ ಮುಂದಿನ ಬೌದ್ಧ ಬುದ್ಧಿ ಕಟ್ಕೋತಾನಲ್ಲ ಅವನು ನಿಜವಾದಂತ ಧರ್ಮ. ನೀನು ಬಂದಿದ್ರು ಮಲ್ಲಪ್ಪ, ಅವ್ರು ಟ್ಯಾಕ್ಟರ್ ತೊಗೊಂಡು 50,000 56,000 ಮಾರ್ನಿ, ಅವ್ರು ಟ್ಯಾಕ್ಟರ್ ತೊಗೊಂಡು 40,000 45,000 ಮಾರ್ನಿ, ಅಲ್ಲೇ ಟಿಲೆಟ್ ಮಾರಿ 1,000 ಉಸ್ಕೋತ 4 ಮಂದಿ ಬಡವ್ರಿಗೆ ಸಹಾಯ ಮಾಡ್ಕೋತ ಉಪಜೀವನ ಮಾಡ್ತಕ್ಕಂಥ ಮನುಷ್ಯ ಬದ್ರಿಗಿರಿ ಟ್ಯಾಕ್ಟರ್ ತಂದು ಕೊಟ್ಟ ಕಡೆ ಬೆಳೆದಾಗ ಅದರ ರೊಕ್ಕ ತಾನು ಹಾಕಿದ 80,000 ಗಟ್ಲೆ ಅಂತ ಪುಣ್ಯಾತ್ಮ ನೀನು ಬಂದಿದ್ದ ಅಂದ. ಆಚಾರ್ಯ ನನ್ನ ಭಾವ ಆಗಿದ್ರಿ ಗೋಶಾಲಕ 1,80,000 ರೂಪಾಯಿ ದಾನ ಕೊಡ್ಬೇಕಂತ
ಹೌದಪ್ಪ ನಿಂಗಪ್ಪ ಜೊತೆ ನಿಮ್ಮ ಅಣ್ಣಂಗೆ ಅಂದಿದ್ದ ನೀನು ಗೋಶಾಲ ಕೊಡ್ತಂದಿದ್ದಿ, ಈಗ ಪಂಚ ಕಲ್ಯಾಣ ಕೊಡ್ತೀನಿ ಭಾವಾಗಿರ್ತೈತಿ ಇಷ್ಟು ಅಂದಿದ್ದು. ಇಲ್ರಿ ಗೋಶಾಲಕ್ಕೆ ನಾ ಕೊಡ್ತಂತೆ 1 ಲಕ್ಷ ಸರ್ ಕೊಡವನ, ಮತ್ತೆ 20 ದಿವಸ ಪಂಚ ಕಲ್ಯಾಣ ಮಾಡೋದ್ರಲ್ಲ ಅದಕ್ಕೂ ನಾ 1 ಲಕ್ಷ ರೂಪಾಯಿ ದಾನ ಮಾಡ್ತೀನಿ ಅಂತ ಭಾವ ವ್ಯಕ್ತ ಮಾಡಿ. ಬ್ಯಾರೆ ಊರವ ಇನ್ನೊಂದು ಗಲಿ ಇನ್ನೊಂದು ಊರ ದಿವಸ ತಿರುಗಿ ವ್ಯಾಪಾರ ಮಾಡಿ ಬಟ್ಟೆ ತುಂಬಿಕೊಂಡು ಮನುಷ್ಯ ಭದ್ರಗಿರಿಯಾಗ ನಡೀತಕ್ಕಂಥ ಗೋಶಾಲ ಭದ್ರಗಿರಿ ಪಂಚಕಲ್ಯಾಣ ಸಲುವಾಗಿ 1,80,000 ರೂಪಾಯಿ 1,80,000 ರೂಪಾಯಿ ದಾನ ಮಾಡುವಂತ ಭಾವ ಆಕತಿ. ನಾವು 1 ಎಕರೆ ಇದ್ರೆ 2,700 ಅಕ್ಕ ಅಟ 1,000 ಕೊಟ್ಟು ನಡೆಯಂಗಿಲ್ಲ. ನಾನು ಹೊಲಾನ ಇಲ್ಲ ನಾ ಯಾಕೆ ಪಟ್ಟಿ ಕೊಡ್ಬೇಕು ಹೇಳ್ರಿ. ನೀವು ಪಟ್ಟಿ ಕೊಡ್ರಿ ನೀವು ಇನ್ನೇನು ನಂಗೆ ಧರ್ಮ ನಿತ್ತಿಲ್ಲ ಬಾಬಾ ಕೊಡ್ರಿ, ಧರ್ಮದ ಮೇಲೆ ನೀವು ನಿತ್ತೀರಿ ಅರ್ಥ ಮಾಡ್ಕೊಡ್ರಿ. ಮೊದಲು ನೀವು ತಿಳ್ಕೊಂಡ್ರೆ ನನ್ನ ಮೇಲೆ ಧರ್ಮ ನಿತ್ತಂದ್ರೆ ನಿಮ್ಮಂತ ಮೂರ್ಖ ಯಾರಿಲ್ಲ. ಕಾರಣ ಹೇಳ ಭಗವಂತರ ಗರ್ಭಗುಡಿಯಾಗ ಮ್ಯಾಲ ಚತ್ತಕ್ಕ ಒಂದು ಹಲ್ಲಿ ಕೂತಿತ್ತು, ಹಲ್ಲಿ ಲಚ ಮಾಡ್ಕೋತ ಕೂತಿತ್ತು. ಆ ಹುಚ್ಚ ಹಲ್ಲಿ ಹೇಳ್ತಿರ್ತದೆ ಯಾರಿಗೆ? ಭಗವಂತರಿಗೆ. ಭಗವಂತ ನಾ ಚತ್ತ ಎತ್ತಿ ಹಿಡ್ದಂತ ಈ ಗಪ್ಪು ಶಾಂತ ಕೂತದಿ, ನಾ ಇಲ್ಲಿ ಚತ್ತ ಬಿಟ್ಟರೆ ಛತ್ರ ಮೇಲೆ ಬಿದ್ದ ಹೋಗ್ತೈತಿ ಅಂತ ಹಲ್ಲಿ ಅಂತಿರ್ತದ. ಆ ಹಲ್ಲಿ ಎತ್ತು ಹುಚ್ಚೈತಿ ಹೇಳ್ರಿ. ಆ ಹಲ್ಲಿ ಕೈಲಿ ಛತ್ತ ಎತ್ತಿತ್ತು, ಆ ಛತ್ತದ ಆಶ್ರಯದಾಗ ಹಲ್ಲಿ ಬದುಕಾಗತ್ತಿತ್ತು. ಆ ಹಲ್ಲಿಗೈತಿ ನಮ್ಮ ಬುದ್ಧಿ ಆಗೈತಿ. ನಮ್ಮ ಮ್ಯಾಲ ಧರ್ಮ ನಡೆದಿಲ್ಲ, ನಮ್ಮ ಮ್ಯಾಲ ಧರ್ಮ ಜೀವಂತ ನಿಂತಿಲ್ಲ. ಧರ್ಮದ ಆಶ್ರಯ ಮ್ಯಾಲ ನಾವು ನೀವು ಬದುಕಾಗತ್ತಿದ್ದೀವಿ. ಹೆಂಗ ನೀರಿಗೆ ನೀರ ಆಶ್ರಯದ ಹಂಗ ನಮ್ಮ ನಿಮ್ಮೆಲ್ಲರಿಗೂ ಧರ್ಮ ಆಶ್ರಯದ. ಧರ್ಮಂ ಶರಣಂ ಪವಚ್ಚಾಮಿ. ಎಂತದು? ಕೇವಲಿ ಪಣ್ಣತ್ತಂ ಕೇವಲಿ ಪ್ರಣೀತ ಜಿನೇಂದ್ರ ಭಗವಾನ್ ಹೇಳ್ತಕ್ಕಂಥ ವೀತರಾಗ ಧರ್ಮ ಏನದ ಅದು ಶರಣಕ್ಕೆ ಯೋಗ್ಯದ, ಅದು ನಮ್ಮ ಆತ್ಮನ ರಕ್ಷಣೆ ಮಾಡತಕ್ಕಂಥ ಧರ್ಮದ. ಇಂಥ ಭಾವನೆ ನಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ಈ ಆತ್ಮನ ಪರಮ ಕಲ್ಯಾಣ ಆಗಲಿಕ್ಕೆ ಸಾಧ್ಯ. ಪರಮ ದಿಗಂಬರ ವೀತರಾಗ ಧರ್ಮ ನಮ್ಮದು. ಎಂಥದ್ದು? ಪರಮ ದಿಗಂಬರ ವೀತರಾಗ ಧರ್ಮ ನಮ್ಮದು. ಪರಮ ಪರಮ ಪ ಪಾಪ ಪ್ರಕ್ಷಾಳಕ, ರ ರತ್ನತ್ರಯ ಯುಕ್ತ, ಮ ಮಂಗಲ ಸ್ವರೂಪ. ಯಾವುದು ಪಾಪವನ್ನು ನಾಶ ಮಾಡ್ತದ, ಯಾವುದು ರತ್ನತ್ರ ಪ್ರಾಪ್ತಿ ಕಾರಣದ, ಯಾವುದು ಮಂಗಲದ, ಅದು ಪರಮ ಮಂಗಲ ದಿಗಂಬರ ವೀತರಾಗ ಧರ್ಮದ. ಅಂತ ಧರ್ಮ ನಮ್ಮ ಆತ್ಮ ಪ್ರಾಪ್ತ ಆಗೈತೆ ಅಂದ್ರೆ ಇದಕ್ಕಿಂತ ಸೌಭಾಗ್ಯ ಮತ್ತೊಂದು ಯಾವ್ದು ಬೇಕ್ರಿ ನಮ್ಮ ಜೀವನದಲ್ಲಿ? ಚಿಂತನೆ ಮಾಡ್ರಿ. ದಿಗಂಬರ ಯಾರು ಸರ್ವಸ್ವವನ್ನು ತ್ಯಾಗ ಮಾಡಿ ಜೀವನ ಮುಕ್ತಿ ಪಡ್ಕೋ ಸಲುವಾಗಿ ಯಾವ ರೂಪದಾಗ ಈ ಭೂಮಿ ತೆರೆಯ ಬಂದಾರ ಅದ ರೂಪಧಾರಣೆ ಮಾಡ್ಯಾರ ಅವರು ದಿಗಂಬರರು. ಬಸ್ ಯಾರು ಹೇಳ್ತಾರ ನಾವು ಅರಿವಿ ಹಾಕೊಂಡಿಲ್ಲ ಅಂತ. ನೀವು 1 2 ಒಂದು ಶರ್ಟ್ ಒಂದು ಪ್ಯಾಂಟ್ ಒಳಗೆ ಒಂದು 3 ಹಾಕೊಂಡರಿ. ನಾ 10 ಅರಿವಿ ಹಾಕೊಂಡೇನಿ. 3 ಹಾಕೊಂಡೋ ಸೇಫ್ಟಿನೋ 10 ಹಾಕೊಂಡೋ ಸೇಫ್ಟಿನೋ ವಿಚಾರ ಮಾಡ್ರಿ. ನೀವು 3 ಹಾಕೊಂಡರಿ, 3 ಬಿಟ್ಟಿಲ್ಲ. ಇಲ್ಲ ಭಾಳ ಬಿಡಿಸಿ ಹೇಳಕತ್ತದ್ರಿ, ಭಾಳ ಶಾಣದಲ್ಲಿ. 3 ಹಾಕೊಂಡರಿ, 3 ಬಿಟ್ಟಿಲ್ಲ. ನಾವು 10 ಹಾಕೊಂಡೀವಿ, ಎಲ್ಲ ಬಿಟ್ಟಿವಿ. 10 ಧರ್ಮ ರಕ್ಷಣೆ ಮಾಡಿ उत्तम क्षमा, उत्तम मार्ग, उत्तम आज, उत्तम सौच, उत्तम सत्य, उत्तम संयम, उत्तम तप, उत्तम त्याग, उत्तम अतिंचन, उत्तम ब्रह्मचर्य. 10 ಧರ್ಮ ಪ್ರಾಪ್ತಿ ಮಾಡ್ಕೋಬೇಕಲ್ಲ 10 ವರ್ಷ ಒಪ್ಪಿ ಮಾಡೋ ಅವಶ್ಯಕತೆ ಅಲ್ಲ. ಒಂದು ಬೌದ್ಧ ದಿಗಂಬರ ಮುನಿಯಾಗಿ 10 ಧರ್ಮ ಪಾಲನೆ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗ್ತದ. ಶಕ್ತಿ ಒಂದು ಟೇಕೆ ಬೆಳಗೋದು ಅವಶ್ಯಕತೆ ಇಲ್ಲ, 1 ವರ್ಷ ಲೋಪಿ ಮಾಡೋದು ಅವಶ್ಯಕತೆ ಇಲ್ಲ. 10 ಧರ್ಮ ನಿಮ್ಮ ಆತ್ಮ ಪ್ರಾಪ್ತಿಯಾಗಿ 3 ಲೋಕದ ನಾಥ ಆಗ್ಬೇಕಂದ್ರ ದಿಗಂಬರ ಉತ್ತಮ ಕಿಂಚನ್ಯ ಯಥೋನ ಕಿಂಚಿತ್ ತಥೋನ ಕಿಂಚಿತ್. ಆತ್ಮವೊಂದನ್ನು ಹೊರತುಪಡಿಸಿ ಯಾವುದು ನಂದಲ್ಲ. ನಿರ್ಮಮತ್ವ ಭಾವ. ಕಿಂಚಿತ್ 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 ಈ ಪ್ರಪಂಚ ತೃಣ ಸಮಾನ. ಆತ್ಮವೊಂದನ್ನು ಬಿಟ್ಟ ಪ್ರಪಂಚದ ಯಾವುದೂ ನಂದಲ್ಲ. ಬ್ರಹ್ಮ ಸತ್ಯ ಜಗನ್ನಿತ್ಯ ಈ ತತ್ವ ಬಂದಾಗ ನಾವು ದಿಗಂಬರ ಆಗ್ತೀವಿ. 10 ದಿಕ್ಕುಗಳನ್ನ ಬಟ್ಟೆಗಳನ್ನಾಗಿ ಸ್ವೀಕಾರ ಮಾಡೋರು ನಾಚಿಕೆನೇ ಇಲ್ಲ.
ಎಲ್ಲಿ ಬೇಕಾದ್ರೆ ಸಂತ್ಯಾಗಿ ಬಿಡ್ರಿ, ಚಿಂತಿಲ್ಲ ತಿರುಗಾಡಿ ಬರ್ತೀವಿ. ನೀವು ಬಾತ್ರೂಮ್ದಂದು ಹೊರಗೆ ಬರ್ಬೇಕಾದ್ರೆ ಟಾವೆಲ್ ಒಯ್ಬೇಕು, ಒಳಗೆ ಸುತ್ಕೊಂಡು ಬರ್ಬೇಕು. ಯಾಕ? ನೀವು ಇಂದ್ರಿಯ ದಾಸರು. ವಾಸನೆಗಳು ನಿಮ್ಮಲ್ಲಿದ್ದಾವೆ, ವಿಷಯ ವಾಸನೆಗಳಲ್ಲಿ ಮಗ್ನಾಗಿರಿ. ಅದರ ದಿಗಂಬರರು ಪ್ರಕೃತಿಯ ನಿಜ ಧರ್ಮವನ್ನು ಅಳವಡಿಸೋದ್ರಿಂದ ಪ್ರಕೃತಿಯೇ ತಾನಾಗ್ಯಾಗ. ಅದಕ್ಕೆ ಅವ್ರು ಹೇಳಿ ಶಾಂತಿ ಸಾಗರರು ಹಕ್ಕಿಯೊಳಗ ಪಕ್ಷಿಯೊಳಗ ಭಗವಂತ ಕಂಡರು ಅಂತ. ಅದಕ್ಕೆ ಪಕ್ಷಿ ನನಗೆ ಸಾಮಾಯಿಕದಿಂದ ವಿಚಲಿತ ಮಾಡಿಸ್ತು. ಕೆಲವೊಂದು ಸಲ ನಾ ಎಲ್ಲೆಲ್ಲಿ ಹೋಗಿತ್ತು ನನಗೆ ಗೊತ್ತಿರಂಗಿಲ್ಲ, ಕೂತಿರ್ತೀನಿ ಇಲ್ಲೇ, ಆ ರೀತಿ ಪ್ರಶ್ನೆಗಳು ನಿರ್ಮಾಣ ಆಗ್ತವೆ. ಹೇ ಗುರುದೇವ, ಕ್ಷಮಾ ಮಾಡಿ, ನಿಮ್ಮ ಸಾಮಾಯಿಕ ವಿಚಲಿತ ಮಾಡಿದ್ದಕ್ಕ ನನ್ನದೊಂದು ಪ್ರಶ್ನೆ ಅದು ಸಣ್ಣ ಗುಬ್ಬಚ್ಚಿಕೆ ಆಗಿದೆ. ಹೀಗಾದ್ರೆ ಮುಂದಿನ ಪಾಡೇನು ಕ್ವಶನ್ ಮಾಡ್ಯದ, ಗುಬ್ಬಿ ಪ್ರಶ್ನೆ ಮಾಡ್ಯದ. ಇವತ್ತು ಮೊಬೈಲ್ ಯೂಸ್ ಮಾಡ್ರು, ದೊಡ್ಡ ದೊಡ್ಡ ಟವರ್ ಕೃಷಿರು, ದೊಡ್ಡ ದೊಡ್ಡ ಗಿಡಗಳು ಕಳೆದ್ರು, ಹರಿ ಮನಿಗಳನ್ನೇ ಕೆಡಿಯುರು, ಹರಿ ಮನಿಗಳ ಕುಡಿಸ್ಲ ಹಾಕಕ್ಕೆ ಆಶ್ರಯ ಸ್ಥಾನ ಇತ್ತು, ದೊಡ್ಡ ದೊಡ್ಡ ಗಿಡಗಳಿತ್ತು, ಅದರ ಗೂಡು ಕಟ್ಟ ವಾಸ ಮಾಡ್ತಿದ್ದೀವಿ. ಇವತ್ತು ದೊಡ್ಡ ದೊಡ್ಡ ಟವರ್ ಕೃಷಿರು, ಅದು ಸನಿಕ್ ಹಾಕಿ ನಾವು ಸತ್ತು ಹೋಗ್ತೀವಿ. ಮೊಬೈಲ್ ಏನ್ ರೇಂಜ್ ಇರ್ತದ, ಆ ರೇಂಜ್ ನಿಮಿತ್ತ ಇವತ್ತ ಗುಬ್ಬಚ್ಚಿ ಸಂತಾನ ಅಸ್ತಿತ್ವ ನಾಶ ಆಗೋದು ಬಂದದ. ಅತಿ ಕಡಿಮೆ ಒಳಗೆ ಎಲ್ಲರೂ ಸ್ವಲ್ಪ ಗುಬ್ಬಿ ನಮಗೆ ಕಾಣಕತ್ತೇವೋ, ಊರಾಗಿನ ಗುಬ್ಬಿ ಎಲ್ಲ ಹೊರಟು ಹೋಗ್ಬಿಟ್ಟೆ, ಊರಾಗ ಗುಬ್ಬಿಗಳು ಇಲ್ಲ. ಸ್ಥಿತಿ ಯಾವ ಮಟ್ಟಿಗೆ ಹೋಗ್ಯದ, ಗುಬ್ಬಿ ಅಂತದ. ಕ್ಷಮಾ ಮಾಡಿ ಗುರುದೇವ, ನಾ ಸುಮ್ಮನೆ ತಿರುಗಾಡ್ತಿದ್ದಿದ್ದಿಲ್ಲ, ಜೋಳದಾಗ ಕೂತು ಒಂದು ಕಾಳ ತಿಂದ ಸಿಹಿ ಮಾಡಿ ಹೋಗಿದ್ನಿ. ನಾ ಸಿಹಿ ಮಾಡಿದ್ದ ಸಿಹಿದೊಳಗ 100 ಜೋಳ ಕಾಳ ಆಗುವಂತ ಶಕ್ತಿ ಕೊಟ್ಟು ಹೋಗಿದ್ನಿ ಭೂಮಾತೆಗೆ. ಇವತ್ತು ಅದನ್ನ ಜನ ಕಳ್ಕೊಂಡಾರೆ. ದೇವ್ರ ತೆಗೆ ಒಬ್ಬ ಭಕ್ತ ಬಂದ, ಹೇ ದೇವ್ರ, ಎಂತ ದೇವನಿ, ನಿನ್ನ ಸ್ಥಾನ ನಾ ಇದ್ನೆ, ಏನೇನೋ ಮಾಡ್ತಿದ್ನಂದ. ಒಂದು ವರ್ಷ ನನ್ನ ಕೈಯಾಗ ಕೊಟ್ಟು ನೋಡ, ಈ ಪ್ರಪಂಚ ಹೆಂಗ ನಡೆಸ್ತಾರ ನಾವು. ಯಾವ ದೀಕ್ಷಾನೆ ಭಕ್ತ ದೇವರು ಅಂದ ಕಣ್ಣು ಆಯ್ತಪ್ಪ, 1 ವರ್ಷ ನಿನ್ನ ಕೈ ಕೊಡ್ತೀನಿ, ಏನು ಮಾಡ್ತೀನಿ ಮಾಡಂದ. ತಗೊಂಡು ನೀವು ಅಂಡ್ರದ ಕೂತು ನೋಡಿ ಚಾಲೋ ಮಾಡಿದ್ನು. ಎಲ್ಲ ಕಡೆ ಎಟ್ಟು ಬೇಕು ಮಳೆ ಅಟ್ಟ, ಎಟ್ಟು ಬೇಕು ತಂಡಿ ಅಷ್ಟ, ಎಟ್ಟು ಬಿಸಿಲು ಬೇಕು ಅಟ್ಟ, ಎಲ್ಲ ಕಡೆ ಸಮ ವಾತಾವರಣ ಇಟ್ಟುಬಿಟ್ಟ. ಯಾರಿಗೆ ತ್ರಾಸ ಆಗ್ಬಾರ್ದು, ಎಲ್ಲ ಕಡೆ ಮಾಡಿ ಕೈದು ವಾತಾವರಣ, ತಂಪು ಗಾಳಿ, ಇಷ್ಟು ಪ್ರಕೃತಿ ಶಾಂತ, ಗಾಳಿ ಇಲ್ಲ, ಚಂಡ ಮಾರುತ್ತಿಲ್ಲ, ಕೆಟ್ಟ ಬಿಸಿಲಿಲ್ಲ, ಕೆಟ್ಟ ತಂಡಿ ಇಲ್ಲ, ಎಲ್ಲ ಶಾಂತಿ ಇಟ್ಟುಬಿಟ್ಟು ನೋಡಿ. ಜನ ಎಲ್ಲ ಆರಾಮ್ ಬಿಂದಾಸ್, ಯಾರಿಗೂ ಟೆನ್ಷನ್ ಇಲ್ಲ, ಅಷ್ಟು ಮಸ್ತ್ ಬದಕಾಗಿತ್ತು. ಹಾಗೂ ಇವೆಲ್ಲ ಬೆಳೆಯಿರಿ ಎದ್ದು ನಿಂತು ಹೋಗಿ ಫಸಲು ತೆಗಿಬೇಕಂತ ಹೋಗ್ತಾನೋ, ಆ ಫಸಲಿನ ಬೆಳೆಯೇ ಬೆಳೆದೈತಿ. ಭತ್ತದ ಕಾಳಿಲ್ಲ, ಜೋಳದ ತೆನ್ಯಾಕ ಕಾಳಿಲ್ಲ, ಗೊಂಜಾಳ ತೆನ್ಯಾಕ ಗೊಂಜಾಳ ಆಗಿಲ್ಲ. ಎಲ್ಲ ನೋಡಿ ಗಾಬರಿ ಆದ. ದೇವ್ರ ಇದೇನು ಮಾಡಿಟ್ಟು ಅಂದ, ಇದೇನು ಮಾಡಿಟ್ಟೆ ಅಂದ. ಎಲ್ಲ ಕೊಟ್ಟಿ ಕಾಳನಲ್ಲಿ ಏನ್ ತಗೊಂಡು ಮಾಡೋದು? ಅವಾಗ ದೇವ್ರು ಹೇಳಿದ, ಬಿಸಿಲ ಮಳಿ ತಂಡಿ ಎಲ್ಲ ಇದ್ದಾಗ ಸಹನ ಮಾಡ್ಕೊಂಡು ಬಲಿಷ್ಠಾಗಿ ಬಲಿತ ಕಾಳ ಕೊಡ್ತಿರ್ತದ ಬೆಳಿ. ನೀ ಸ್ವಚ್ಛಂದಾಗಿ ಬೆಳೆಸಿದಿ, ಊರಾಗಿನ ಗೂಳಿ ಬೆಳೆದಂಗೆ ಬೆಳೀತು, ಒಳಗೆ ಕಾಳಿಲ್ಲ. ಹೇಳಕತ್ತೀನಿ ಎಲ್ಲರಿಗೂ. ಕುಮಾರಸ್ವಾಮಿ ಕಷ್ಟಿಲ್ದ ಅತ್ತಿ ಮಾವ ಕೊಟ್ಟು ಸಿಕ್ಕದ ತಿನ್ಕೋತ ಬೆಳಕೋತ ಮಸ್ತ್ ಚೈನಿ ಮಾಡಾಕ ಎತ್ತಿದ್ರ ತಿಳ್ಕೊ. ಬೆಳಿ ಭಾಳ ಚಲೋ ಬರ್ತೈತಿ, ಬೆಳಿ ಕೆರೆ ಬೆಳ್ಯಾಕ ಕಾಳ ಇಲ್ಲ, ತಿನ್ಯಾಕ ಕಾಳ ಇಲ್ಲ, ಗೊಂಜಾಳ ಇಲ್ಲ. ಅಂತ ಗೊಂಜಾಳ ಭತ್ತ ಚಾಳ ತಗೊಂಡು ಏನ್ ಮಾಡೋ ಬಂದು ದೇವ್ರಿಗೆ ಅಂತ ಕ್ಷಮಾ ಮಾಡಪ್ಪ ದೇವ್ರ, ನೀ ಯಾನ್ ಇಟ್ಟಿದ್ ಅದ ಚಲೋತಿ ಅಂತದ ಇರು, ನನಗೇನು ಪ್ರಪಂಚ ನಡ್ಸಕ್ ಆಗುದಿಲ್ಲ, ಕ್ಷಮಾ ಮಾಡಂತ ಕೇಳಿ ಹೋಗ. ಕಾಲಕ್ಕೆ ಏನಾಗ್ಬೇಕು ಅದು ಆದಾಗ ಮನುಷ್ಯ ಎಚ್ಚರಾಗಿರ್ತಾನ. ಇರ್ಲಿಕ್ಕತ್ತಾನ ಒಂದದ್ದ ಮಾಡ್ಕೋತ ಹೋಗ್ತಾನ. ತಿಳಿತಂತೆ ಈಗೂ ಎಷ್ಟೋ ಜನ ಯಾವ ನೋಡ್ಯಾನ ಸ್ವರ್ಗ, ಯಾವ ನೋಡ್ಯಾನ ನರಕ, ಇರುದ ಚೈನಿ ಮಾಡೋದ, ತಿರುದ ಕುಡಿದ ಎಂಜಾಯ್ ಮಾಡಿ ಸತ್ತು ಹೋಗುದ. ಇಂಥ ಜನ ಭೂಮಿ ತೆಲಿ ಮ್ಯಾಲ. ಯಾರು ನೋಡ್ಯಾರ ಸ್ವರ್ಗ, ಯಾರು ನೋಡ್ಯಾರ ನರಕ, ಏನೈತಿ ಪಾಪ ಪುಣ್ಯ ಅನ್ನೋ 26 ತೋರ್ಸಾಕತೈತಿ. ಧರ್ಮ ಅಂದ್ರೆ ಏನ, ಪುಣ್ಯ ಅಂದ್ರೆ ಏನ, ಸ್ವರ್ಗ ಅಂದ್ರೆ ಏನ, ಯಾಕೆ ಮಾಡಬೇಕು ಅರಿವ. ಯಾವ ವಿಜ್ಞಾನಿಗೂ ಆಗಲಾರ್ದಂತ ಕಾರ್ಯ ಇವತ್ತು ಭಾರತ ಬಹುಸಾಕತೆ. ಅಖಂಡ ಭಾರತದ ಉತ್ತರ ಭಾರತ, ಮಧ್ಯಪ್ರದೇಶ,
छत्तीसगढ़, महाराष्ट्र, कर्नाटक पहिल्यावर सूचना पत्र महाराष्ट्र सरकार सूचना ಕೊಟ್ಟಾಗ ಭಾರತ ಸರ್ಕಾರ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಾರಂತ ವಾಣಿಜ್ಯ ಬೆಳೆಗಳನ್ನು ಬೆಳಿಬೇಡ್ರಿ, ಕುಡಿಯಾಕಟ್ಟ ನೀರು ಉಪಲಬ್ಧ ಆಗಬಹುದು, ಹೊಲಗಳಿಗೆ ಗದ್ದೆಗಳಿಗೆ ನೀರು ಕೊಡಕ್ಕಾಗೋದಿಲ್ಲ, ಅದಕ್ಕೆ ಯಾರಾದ್ರೂ ಬೆಳಿಲಿತ್ತಂದ್ರ 2 ತಿಂಗಳು 3 ತಿಂಗಳು 4 ತಿಂಗಳು ಯಾವ ಬೆಳೆಗಳು ಬೆಳಿ ತಕ್ಕೋರಿ, ಬ್ಯಾಸಿಗೆ ಬರುವಂತ ಬೆಳೆ ಕಡೆ ಲಕ್ಷ್ಯ ಕೊಡಬೇಡ್ರಿ. ಸರ್ಕಾರ ಸ್ಪಷ್ಟ ಹೇಳಿದ. ಕರ್ನಾಟಕ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಿದ. ಮಹಾರಾಷ್ಟ್ರ ಸರ್ಕಾರ ವಾರದಾಗ 2 ದಿವಸ ಕರೆಂಟ್ ತೆಗಿಯಾಕ ಚಾಲೂ ಮಾಡೈತಿ. ಈಗ ಮಳೆಗಾಲದಾಗ 2 ದಿವಸ ವಾರದಾಗ 2 ದಿವಸ ಕರೆಂಟ್ ತೆಗಿಯಾಕತ್ತಾರ. ಯಾಕ? ಮುಂದಿನ ನೀರು ಪೂರೈಕೆ ಈಗ ಬರೇ 130 TMC ಡ್ಯಾಮ್ದಾಗ ನೀರು ಇರ್ತಿತ್ತು. ಡ್ಯಾಮ್ ತುಂಬಿರ ಕೊಯ್ನಾ, ಆ ಕೊಯ್ನಾ ಡ್ಯಾಮ್ದಾಗ ಮಾತ್ರ 14 ರಿಂದ 16 TMC ಅಷ್ಟ ನೀರು ಇರ್ತೈತಿ. 130 ಬರೀ 16 TMC ಅಲ್ಲಿ. ಇನ್ನು ಮುಂದೆ ಈ ಮಳೆಗಾಲದಾಗ ಈ ಪರಿಸ್ಥಿತಿ ಇದ್ರ ಮುಂದಿನ ಬೇಸಿಗೆ ಹೆಂಗೆ ತಡೆಯಲ್ಲ. ನಿಮ್ಗೆ ಯಾರೋ ಈ ಭಾಗದ ಮಿನಿಸ್ಟರ್ ಹೇಳಿದಂತ ಹೇಗೆ ಕೊಟ್ಟಾರಂತ ಪೇಪರ್ನಾಗ ನ್ಯೂಸ್ ಆಗಿತ್ತು ನೋಡಿ. ಏನ ಕರ್ನಾಟಕದ ಕೃಷ್ಣಾ ನದಿಯ ಮೇಲ್ದಂಡೆ ಮೇಲಿರುವ ಶ್ರಾವಕರು ರೈತರು ದೀರ್ಘ ಬೆಳೆಯನ್ನ ಬೆಳೆಯಬೇಡಿ. ಆಯಾ ತಹಶೀಲ್ದಾರ್ಗೆ ಜಿಲ್ಲಾಧಿಕಾರಿಗಳಿಗೆ ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯ ಮಾಡ. ನಿಮ್ಮಲ್ಲಿ ಇವತ್ತು ನಾಳೆ ಸೂಚನಾ ಬರ್ಬೋದು. ಸಾವಧ್ಯಾಗಿ ಅದಕ್ಕೆ ಜಪ ಮಾಡ್ರಿ. ನಮ್ಮ ನಿನ್ನೆ ಸಂಕಲ್ಪ ಮಾಡಿ ಮುನಿಸುರತನಾಥ ಭಗವಂತರ ಮುಂದೆ 48 ದೀಪ ಸ್ಥಾಪನಾ ಮಾಡಿ ಭಕ್ತಾಂಬ ಸ್ತೋತ್ರ ಮಾಡಕತ್ತೀನಿ. ಮುಂದಿನ ಶನಿವಾರ ಒಳಗಡೆ ಮಳೆ ಆಗಲಿ, ಎಲ್ಲ ಕಡೆ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ. ನಿನ್ನೆ ಮಾನಸಿಕ ಒಬ್ಬಕ್ಕೆ ಮೇಳ ಅಂದ್ರೆ ಆಚರಿಸಿ ಕ್ಷಮಾ ಮಾಡ್ರಿ. 9 ಶನಿವಾರ ನಾ ಮಾಡ್ತೇನ್ರಿ, 9 ಶನಿವಾರ ಮಾಡುವಂತ ಭಾಗ್ಯ ನಂಗೆ ಸಿಗಲಿ ಅಂತ. ಮಿಥ್ಯ ಅಲ್ಲ, ಚಲೋ ಭಾವನೆ ಇಟ್ಕೊಂಡ ಭಗವಂತರ ಭಕ್ತಿ ಆರಾಧನಾ ಮಾಡ್ರಿ. ಸಮರ್ಪಣೆ ಭಾವನೆ ನಮ್ಮ ಸ್ವಾರ್ಥಕ್ಕಾಗಲ್ಲ, ನಿಸ್ವಾರ್ಥದಿಂದ ವಿಶ್ವ ಕಲ್ಯಾಣಕ್ಕಾಗಿ. ಅದಕ್ಕೆ ನಮ್ಮ ಆಚಾರ್ಯ ಪೂಜ್ಯಪಾದರು ಶಾಂತಿ ಭಕ್ತಿ ಒಳಗೆ ಸಂಪೂಜಕಾನಾಂ ಪ್ರತಿಪಾಲಕಾನಾಂ ಯತೀಂದ್ರ ಸಾಮಾನ್ಯ ತಪೋಧನಾನಾಂ ದೇಶಸ್ಯ ರಾಷ್ಟ್ರಸ್ಯ ಪೌರಸ್ಯ ರಾಜ್ಞ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ. ದೊಡ್ಡವಿರಲಿ, ಸಣ್ಣವಿರಲಿ, ಶ್ರೀಮಂತ ಇರಲಿ, ಬಡವಿರಲಿ, ಚಕ್ರವರ್ತಿ ಇರಲಿ, ಒಬ್ಬ ಪ್ಯೂನ್ ಇರಲಿ, ಒಬ್ಬ ಗುಮಾಸ್ತ ಇರಲಿ, ಒಬ್ಬ ಸಾಮಾನ್ಯ ತಪಸ್ವಿ ಇರಲಿ, ಮಹಾನ್ ಘೋರ ತಪಸ್ವಿ ಇರಲಿ, ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಪ್ಪ ಭಗವಂತ. ಎಂತ ವಿಶುದ್ಧಿ ಭಾವನಾರಿ. ಸ್ವತಃ ಮಾಡಕ್ಕಿದ್ದಾರೆ ಪೂಜಾ, ಕರೆ ವಿಶ್ವದ ಕಲ್ಯಾಣ ಬಯಸ್ತಾ. ಅದಕ್ಕೆ ನಾವು ಪಂಚಕಲ್ಯಾಣ ಬರ್ತೀವಿ. ವಿಶ್ವ ಕಲ್ಯಾಣ, ಆತ್ಮಶಾಂತಿ, ವಿಶ್ವ ಶಾಂತಿ, ಪುಣ್ಯ ಸಂಪಾದನಾರ್ಥ ಶ್ರೀಮದ್ ದೇವಾದಿದೇವ್ ಶ್ರೀಮದ್ ಜಿನೇಂದ್ರ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಮಹಾಯಜ್ಞ. ಯಾಕಪ್ಪ ಈ ಪರಂಪರಾ ಬಂತು ಅಂತಂದ್ರೆ ಹಿಂದ ನಾವು ಪಂಚಕಲ್ಯಾಣ ಮಾಡಿದ್ರೆ 2027 ಸುಖದ ಕಾಲದ ಯಾವಾಗ ಗೋಮಟೇಶ್ವರ ಮೂರ್ತಿ ನಿಲ್ತದ, ಸೂರ್ಯ ಚಂದ್ರ ಇರ್ತಕ್ಕ ಇತಿಹಾಸ ಇರಬೇಕು. ಹಂಗೆ ವಾತಾವರಣ ಸುಖಕಾಲ. ಯಾರು ಹೊಲಕ್ಕೆ ಹೋಗಿ ನೀರು ಬಿಡಬೇಕು ಅನ್ನೋ ಭಾವ ಇಲ್ಲ, ಯಾರು ಪರೀಕ್ಷಾ ಬರೀಬೇಕು ಅನ್ನೋ ಟೆನ್ಷನ್ ಇಲ್ಲ. ಹೋಗಿ ಪೇಪರ್ ತೊಗೊಂಡು ಕೈಯಾಗ ಕೂತ್ರೆ ಪೆನ್ ತಾನ ಓಡ್ತೈತೆ. ನೀವು ಹೂವ ಅದು ಹಂಗಾರ ಭಕ್ತಿದ ಪ್ರಭಾವ. ಸೂರ್ಯ ಚಂದ್ರ ಇರ್ತಕ್ಕ ಇತಿಹಾಸ ಇರಬೇಕು. 54 ಅಡಿ ಗೋಮಟೇಶ್ವರ ಮೂರ್ತಿ ಭದ್ರಗಿರಿ ಭೂಮಾತೆ ಗರ್ ಮೇಲೆ ಎತ್ತು ನಿಲ್ಲಬೇಕಂತಕ್ಕಂಥ ಭಾವನೆ ಇಟ್ಕೊಂಡು ಮಾನವಚನ ಕಾಯದಿಂದ ಸಮರ್ಪಣದ ಸೇವಾ ಮಾಡ್ರಿ. ಮೇವ ತನ್ನಿಂದ ತಾನ ಸಿಗ್ತದೆ. ಯಾರ ಕಷ್ಟಪಟ್ಟು ಹಾಗೆಲ್ಲ ರಾತ್ರಿ ಅಂತ ಹೊಲ್ದ ದುರ್ದಾನ ಬೆಳಿ ತನ್ನಿಂದ ತಾನ ಫಸಲು ಬರ್ತದೆ. ಇಡೀ ಮನಿ ಪರಿವಾರ ಧರ್ಮ ಸುಖ ಸಂಸಾರದೊಳಗೆ ಸುಖ ಸಾಗರದೊಳಗೆ ತೇಲ್ತದ. ಅಂತ ಶಕ್ತಿ ಪುಣ್ಯದಿಂದ ಪ್ರಾಪ್ತ. ಚಲೋ ಭಾವನ ಹೇಳ್ರಿ. ತಾಯಿ ಯಾವಾಗ ಆಕಿ ಬುದ್ಧಿನ ಅಂತದ್ ಎಷ್ಟು ಹೇಳು ಕಾಯಂ ಹಂಗ ಮಾಡ್ತಾಳೆ. ನಮ್ಮ ಅವ್ರು ಅತಿ 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 ಮಾಡ್ತಾಳಂತ ಎಷ್ಟೋ ಜನ ತಾಯಿ ಬದ್ದಲ ಮಕ್ಕಳು ಅಂತಿರ್ತಾರ. ಹೆಂತ ಹೇಳ್ತಾಳು ಹಂಗೆ ಮಾಡ್ಬೇಡ್ರಿ ಅಂತೇರಿ. ನನ್ನ ಮಾತಾಡಿ ಬಿಡ್ರಿ, ಹೆಂಡತಿ ಮಾತು ಕೇಳ್ತಾರ, ಮಂದಿ ಮಾತಾಡ್ತಾರ, ನಿಮ್ಮ ಊರಲ್ಲಿ ಕೇಳ್ರಿ. ಯಾವಾಗರೇ ರಾಜ ಅಂತ ಹೇಳತ್ ನಿಂಗಪ್ಪ, ಯಾವಾಗರೇ ಅಂತ ಹೇಳತ್ತೆ. ಯಾವಾಗರೇ ನನ್ನ ಮಾತು ಬಿಡ್ರಿ. ಮಂದಿ ಮನ್ಯಾಗ ಮಾತಾಡ್ತೈತಿ, ಹೆಂಡತಿ ಮಾತು ಕೇಳ್ತೈತಿ ಬರೀ ಅಂತ. ನಂದು ಬಿಡ್ರಿ, ನೀವು ಒಂದರೆ ಕೇಳ್ರಿ ಅಂತ ಹೇಳಕ್ಕೆ. ಇವ್ ಮಾತು ಬೋನ ಆಡ್ಸಾವ. ಇವ್ ಏನು ಹಂಗ ಅದು ಮುದಿಕೆ ನಂಗೆ ಗೊತ್ತೈತಿ. ನೀ ಬರೋಕ್ಕಿಂತ ಮೊದಲು ಹಡದಾಳ ನಾನು ಹಾಕಿ ನನ್ನ ಮೊದಲಿಂದ ಗೊತ್ತೈತಿ. ಹಾಗೆ ಹೇಳ್ತೈತಿ ಬುದ್ಧಿ ತಗದೇನ ಹಿಂಗೆ ಅಂತಿದ್ದ. ಹೊಂಟಿದ್ದು ಒಂದು ದಿವಸ
ಎಲ್ಲಿ ಟ್ರೈನ್ ಹೊಂಟಿದ್ದ ಬೆಂಗಳೂರು. ಮಗ ಬೆಂಗಳೂರಾಗಿದ್ದ, ಭೇಟಿ ಆಗಿ ಬರ್ಬೇಕಂತ ಹೊಂಟಿದ್ದ. ಹೇಂತ ಹೊಂಟರಿ ಒಂದು ವಾರತಕ ಹೋಗೋದ್ರಿ. ಮಗ ನಿಮಗ ದಸಿನಿ ಉಂಡಿ ಕಚ್ಚಿಕಾಯಿ ಉಂಡಿಂದ ಹೇಳ್ಬೇಡ ನಿಮಗ ಎಲ್ಲ ಮಾಡಿಕೊಡ್ತಿದ್ದ, ಎಲ್ಲ ತಯಾರು ಮಾಡಿದ್ದು. ಅಂತಾದ್ರ ಮುದುಕಿ ಮತ್ತೊಂದು 4 ದಸಮಿ ಮಾಡಾಕತ್ತಿತ್ತ. ತಮ್ಮ ಹಾಲ್ಯ ಮಾಡಾಕತ್ತಿಲ್ಲ, ಬಿಸಿ ಬಿಸಿ ದಸಮಿ 4 ಒಯ್ಯೋ ಹಾಲ್ಯಾಗ ಟ್ರೇನ್ದಾಗ 4 ತಿನ್ನಕ್ಕಾಕೈತಿ. ಆ ಮಗು ಆಕೈತಿ ಕೂಸ್ಕ ಒಂದು 4 ಕೊಡ್ತಾರೆ ಒಯ್ಯೋ ಅಂತ ಹೇಳ್ತಿತ್ತು. ಇದಾದ ಬರೀ ಟ್ರೇನ್ ಆಗೈತಿ, 5 ಗಂಟೆಗೆ ಟ್ರೇನ್ ಐತಿ, ಇಲ್ಲೇ 3 ಆಗೈತಿ, ನೀನ್ ತೇರಾಕ್ ಹೋಗಿ ನಾ ಯಾವಾಗ ಹೋಗ್ಲಿ? ಆ ಮುದುಕಿಗೆ ಹೆಂಡತಿಗೆ ನನಗೆ ಮಾಡ್ತಿತ್ತು. ಮುದುಕಿ ಅಡಿಗೆ ಮಾಡಿ ಹೊರಗೆ ಬರೋವತ್ತು ಈಗೆಲ್ಲ ತಯಾರು ಮಾಡಿ ಪಿಶವಿ ಐತಿ ಎಲ್ಲ ಕೊಟ್ಲು ಗಾಡಿ ಹಾಕಿ ಎಲ್ಲ ತಯಾರು ಮಾಡಿದ್ಲು. ಗಾಡಿ ಕಿಕ್ ಒದಿಬೇಕಂತಿದ್ದ. ಅಟ್ರಾಗ ಮತ್ತೊಮ್ಮೆ ಅಂದ್ಲ, ಏನ್ರಿ ಹೋಗೋದು ಹೊಂಟಾರೆ ಕಡೆಗೆ ನಿಮ್ಮ ಅವ್ನ ಕಾಲು ಬಿದ್ದರೆ ಹೋಗ್ರಲ್ಲ, ನಾನೇನು ಬಿಡ್ತೀರಿ ಬಿಡ್ರಿ, ನಾನು ನಿಮ್ಮದು ಬೀಳ್ಬೇಕ್ರಿ, ನಿಮ್ಮ ಅವನ ಬೀಳ್ರಲ್ಲ ಹೋಗ ಆಶೀರ್ವಾದ ತಗೊಳ್ಳಿ ಜಗದ್ ಹೊರತು ನಮ್ಮ ಅವ್ವ ಅಂತ ನೀನು ಹಾಕಿಲ್ಲ ಅಲ್ರಿ. ನಾ ದಶಮಿ ಮಾಡತ್ತ ತಮ್ಮ ತಮ್ಮ ಹೊಂಟೇನು ಆಗ ನಿನ್ನಿಂದ ಗೊತ್ತಾಗಿ ನಾವು ಹೊಂಟೆ ಕೇಳ್ತೇನೆ. ಅಲ್ಲಿ 5 ಗಂಟೆ ಕೇಳತಿ ಅದು ಏನು ಮುದುಕಿ ಬುದ್ಧಿನೇ ಇಲ್ಲ. ಅಟ್ರಾಗ ಗಾಡಿ ಕಿಕ್ ಒದಿಬೇಕಂತಿದ್ದ. ಅಟ್ರಾಗ ಅವು ಕೂಗಿಳು, ನಿಂಗಪ್ಪ ನಿಂಗೂ ಹೊಂಟೇನು ಯಾ ಜಗದಾಗಿನ ಮುದುಕಿ ಹೋಗಾಗ ಹಿಂಗೆ ಮಾಡ್ತೈತಿ ಬೇಡ ಗಪ್ಪ ಅಂತಂದ. ಒಳಗೆ ಹೋದ, ಹೇಳ ಅಂದ್ರ ಒಲಿ ಮುಂದೆ ನಿಂತು ಮುದುಕಿ ಎಟ್ಟು ಕಾಲು ಹಿಡಿದ, ನೀನು ಅಮ್ಮನಿಂದ ಹೊಂಟೇನಿ ಆಶೀರ್ವಾದ ಮಾಡ ಹೋಗ್ತಮ್ಮ ಕರೆ ನೋಡು ಒಂದೇ ಆಯ್ತು ಬಿಸಿದ ತೆಳಗೆ ಹಾಕ್ತೀನೋ ಬಿಸಿದಿತ್ತು ಒಂದನೋ ಉಂಡಿಯಾಗ ಮಾಡಿಕೊಡ್ತೀನಿ ಅಯ್ಯೋ ಅಂದ. ನಾನು ಹೊಟ್ಟು ಮುಗಿತಪ್ಪ ಅಂದ ಕೊಡಂದ ನಿತ್ತ ಹಿಂಗೆ ಮಾಡಿ ಉಂಡಿ ಮಾಡಿ ಕಟ್ಲು ತುಗ ಅಂದು ಹಾಕೊಟ್ಲು ಹೋಗಿ ಪಾಪ ಆತಂದು ಅಂದ. ಹೊರಗೆ ಬಂದ್ಲು ಕೇಕ್ ಹಾದ ಹೋಗ್ಬಿಡ್ದ. ಹ್ಯಾಂಗ ಮಾಡಿ ಇನ್ನು ಇಲ್ಲಿ ಜಮಖಂಡ್ಯಾಗ ಹೇಳಿ ತೇರಾದ ನಿಂತ ಬಸ್ ಬರುವತ್ತ ಒಬ್ಬ ಹೇಳಿ ಹೋತ ಹೇಳಿ ಏನು ಸಿಗಂಗಿಲ್ಲ. ಗಾಡಿನ ಒಯ್ಬೇಕಚ್ಚಿ ಅಲ್ಲಿ ಕುಡ್ಸಿ ತಕ್ಕ ಅಲ್ಲೇ ನಮ್ಮ ಸನತ್ ಕುಡ್ಸಿದ ನಾವು ಮನ್ಯಾಗ ಬಿಟ್ರೆ ಅದು ಬರ ಮಾತು ಬರ್ತೈತಿ ಅಂದು ಬೈಕ್ ಹತ್ತ ಹೋಗ್ಬೇಕಂತ ಹಾದ. ಕರೆಕ್ಟ್ 5:10 ಹೋದ ಟ್ರೈನ್ ಹೋಗಿತ್ತ. ಟ್ರೈನ್ ಹೋಗಿತ್ತ ಲಿಂಗಾಪುರ ತೆಲಿ ಬೈ ಮಾಡಾಕಿತ್ತು. ಇದೆಲ್ಲ ಅಕ್ಕಿದ ಕೆಲಸ ಹಾಕಿದ ಅದು ಹಾಕಿದ ಎಕ್ಕಿದ ಅದು ಹಾಕಿದ ನಾ ತಪ್ಪಿಸಿಟ್ಲು ಅಂತಂದ. ಬೇದಾಡ ವಾಪಸ್ ಬಂದ. ನೋಡ್ಲು ಮತ್ತೆ ಯಾಕೆ ಬಂದ್ರಿ ಅಂದ್ರಿ? ನೀವು ಅದೆಲ್ಲ ಕರಗಾಲ ಬುದ್ಧಿ ಹೇಳಾಗತ್ತೆ ಲೇಟ್ ಆಗ ಕೇಳ್ತೀರಿ. ಮುದಿ ಕೆಳಗಿತ್ತು ಬಂದ. ಏನಾಗ್ತಮ್ಮ ಎಲ್ಲ ನಿನ್ನಿಂದ ಮತ್ತೆ ಅವು ಗೊತ್ತಾವ ಪ್ರೋಚರ್ ಹೇಳ್ತಾರೆ ತಾಯತ್ತ ಇಂಥ ತಾಯಿಗಳು ನೋಡಿಲ್ಲ ಹಂಗೇನು ಗೊತ್ತು ಸಣ್ಣ ಬಂದಾನು ನನ್ನ ಬಿಡಂಗಿಲ್ಲ ನೀವು ಹೀಗ ಒಂದು ತಾಸು ಚರ್ಚೆ ಆಗಿ ಎಮ್ಮೆ ಕೂತಿದ್ದ. ಎಮ್ಮೆ ಅವು ತಿಂತಿತ್ತು. ನನ್ನ ಮಗ ಆದಿ ಕಾಯ್ತಿರ್ತೈತಿ ಟ್ರೈನ್ ತೆಗ್ದು ಕೂತಿದ್ದ. ಒಂದು ತಾಸ್ನಾಗ ಕುರ್ಚಿ ಸನತ್ನ ಫೋನ್ ಬರ್ತನಂದ್ರಿ ಗಾಡಿ ತರ್ತಂದ್ರಿ ಮತ್ತೆ ಏನು ಬರ್ಲಿಲ್ಲ ಅಲ್ರಿ. ಎಲ್ಲಿ ಬರ್ತೀವಿ ನೋಡು ಅಂದ ಹಿಂಗ. ಯಾಕ್ರಿ ಏನಾಯ್ತು? ಟ್ರೈನ್ ಮಿಸ್ ಆತ್ರಿ. ಅಪ್ಪ ಭಾಳ ಚಲೋ ಆತ್ರಿ ಅನ್ನೋ ಯಾರ ಸನತ್ ಯಾಕ ಏನ್ ಚಲೋ ಆಯ್ತು? ಏನ್ರಿ ಇಲ್ಲೇ ಸ್ಟೇಷನ್ ರಾಯಗಾಕ್ ಹೋಯ್ತು ಟ್ರೈನ್ ಆಕ್ಸಿಡೆಂಟ್ ಆಗಿ 100 ಮಂದಿ ಸತ್ತಾರು ಹಿಂದಿನ ಹೋಗ್ಯಾವ್ರ. ಅವ್ವಾಂದ್ ಒಳಗೆ ಬಂದ ಸಾಷ್ಟಾಂಗ ಬಿದ್ದು ಲಿಂಗಪ್ಪ ಮುದುಕಿ ಕಾಲಿ. ಯವ್ವಾ ನಿನ್ನ ಆಶೀರ್ವಾದ ಇತ್ತ ನಿನ್ನ ಒಂದು ಜೀವಂತದಲ್ಲಿ ಇದಕ್ಕೆ ಸತ್ಯನಾಗಿ ಹುಟ್ಟಿನಿ ಅಂದ. ಈತ ನಿಂಗಪ್ಪ ಜಮ್ಕಂಡಿ ಅವು ಅಂದ್ರೆ ಹಿಂಗಿರ್ತಾಳೆ. ಶ್ರದ್ಧಾಗಿಡ್ರಿ. ಯಾವ ರೂಪದ ತಾಯಿ ಆಶೀರ್ವಾದ ಕಾಯ್ತೈತಿ ಗೊತ್ತಿಲ್ಲ. ನಿಮಗೆ ಅನಿಸ್ತೈತಿ ಆಕೆಯಿಂದ ಲೇಟ್ ಆಯ್ತು ಹಾಳಾಗಿಲ್ಲ, ನಿನ್ನ ಜೀವನ ಉದ್ಧಾರ ಆಯ್ತು, ಬದುಕಿ ಬಂದ ಆಸೆ ಸಿಕ್ತು, ನೆನೆ ಸಿಕ್ತು ಅಂತಕ್ಕಂಥ ಭಾವನೆ ಬೇಕು. ಧರ್ಮ ಹೇಳ್ತದ ಯಾವ ರೂಪದ ಯಾವ ಸಮಯದಾಗ ಯಾವ ರೀತಿ ಬಂದು ನಿಮಗೆ ಧರ್ಮ ಕಾಯ್ತೈತಿ ಗೊತ್ತಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ ಸತತ ಮಾಡ್ರಿ. ಬೆಕ್ಕ
ಬೇಕಾದಂಥ ಈ ಕ್ಷಣದಾಗ ನಿಮ್ಮ ಕುತ್ತಿಗೆ ಹಕ್ಕವ್ರದಾರ ಜಗ್ಗವ್ರದಾರ ಅಂಥ ಪ್ರಸಂಗ ಐತಿ. ಅಂಥ ಪ್ರಸಂಗದಾಗ ನಿಮ್ಮ ಧರ್ಮ ಕಾಯ್ತೈತಿ. ಖರೆ ಧರ್ಮ ಬಿಡಬೇಡ. ಪಾಸಿ ಕೊಡೋದ ಡೇಟ್ ಫಿಕ್ಸ್ ಆಗೈತಿ. ಸಮಯದಾಗ ಹೋದಾರ ಕುಣಿಕಿ ಹಾಕ್ಯಾರ, ಮ್ಯಾಲ ಕರಿ ಅರಿವಿ ಹಾಕಿ ಕುಣಿಕಿ ಹಾಕ್ಯಾರ, ಪಕ್ಕ ಜಗ್ಗವ್ರದಾರ 1 2 3 ಆರ್ಡರ್ ಅನ್ನೋಕ್ಕಿಂತ ಮೊದಲ ರಾಜ ಒಂದು ಮಾತು ಕೇಳ. ಬಾಬಾ ನೀನ್ ನೋಡಂತ ಯಾಕೋ ನನಗೆ ದಯಾ ಬರಾಕತ್ತಿತ್ತು. ನೋಡ್ ರಾಜನ ಮನಸ್ಸಿನ ಭಾವನಾ ಬರ್ತಿದ್ದು. ಅವಂದ ಅರಿವು ತೆಗಿರಿ, ಕುಣಿಕಿ ತೆಗಿರಿ, ಅವಂದ ನಿನಗೊಂದು ಚಾನ್ಸ್ ಕೊಡ್ತೀನಿ. ನಾವು ಒಂದು ಪ್ರಶ್ನೆ ಕೇಳ್ತೀನೋ ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಏನ್ರಿ ಅಂತ ಕೇಳಿ, ನಿಮ್ಮ ಪ್ರಶ್ನೆ ಏನು ಅಂತ ಪ್ರಶ್ನೆ. ಸ್ತ್ರೀಯು ಏನನ್ನು ಬಯಸುತ್ತಾಳೆ? ಸ್ತ್ರೀಯು ಏನನ್ನು ಬಯಸುತ್ತಾಳೆ? ಈ ಪ್ರಶ್ನೆಗೆ ಉತ್ತರ ಕೊಟ್ರಂದ್ರ ನಿನಗ ಸಜಾ ಕ್ಯಾನ್ಸಲ್. ಪ್ರಭು ಕ್ಷಮ ಮಾಡಿ. ಈ ಪ್ರಶ್ನೆಗೆ ಉತ್ತರ ತಗೋ ಸಲುವಾಗಿ ನಂಗ 1 ವಾರ ಟೈಮ್ ಬೇಕ್ರಿ ಅಂತ ರಾಜ ತಥಾಸ್ತು. 1 ವಾರ ನಿನ್ ಟೈಮ್ ಕೊಡ್ತತಿ. ಈ ಪ್ರಶ್ನೆಗೆ ಉತ್ತರ ತಗೊಂಡ ಉತ್ತರ ಕೊಟ್ಟಿ ಚಲೋ ಬದುಕ್ತಿ, ಇಲ್ಲಾಂದ್ರೆ ನೀನು ಪಾಸಿ ಕೊಡು ಶತಸಿದ್ಧ ಅಂತ ರಾಜ ಆಜ್ಞೆ ಮಾಡ. ಆಯ್ತು, 1 ದಿವಸ 2 ದಿವಸ 3 ದಿವಸ ಓನ್ಯಾಗು ಎಲ್ಲಾರು ಕೇಳಿ ಸ್ತ್ರೀಯು ಏನನ್ನು ಬಯಸುತ್ತಾಳೆ? ಉತ್ತರ ಹೇಳ್ತೀರಿ? ಸುಜಯ್ ಹೇಳು. ಸ್ತ್ರೀಯು ಏನನ್ನು ಬಯಸುತ್ತಾಳೆ? ಲಘು ಪ್ರವಚನ ಬಿಡಿ, ವಾಸ ಬಯಸುತ್ತೇನೆ. ಪ್ರವಚನ ಮುಗಿಸ್ರಿ, ವಾಸ ಬಯಸ್ತೀನಿ. ಮತ್ತೇನು ಮಾಡಿ? ಈ ಗುಬ್ಬಿನ ಕೇಳಿದ ಸ್ತ್ರೀಯು ಏನನ್ನು ಬಯಸುತ್ತಾಳೆ? ಸ್ತ್ರೀಯು ನಿಮ್ಮ ಸಾನ್ನಿಧ್ಯದಲ್ಲಿ ಸಂಲೇಖನ ಬಯಸುತ್ತಾಳೆ. ಈಗ ಈಕೆ ವಿಚಾರ ಅದ ಮಹಾವೀರ ಕೇಳಿ. ಮಹಾವೀರ ಸ್ತ್ರೀಯು ಏನನ್ನು ಬಯಸುತ್ತಾಳೆ? ಏನ್ ಹೇಳ್ತಿಪ್ಪ? ಭದ್ರಗಿರಿಯಲ್ಲಿ ಪ್ರತಿ ರವಿವಾರ ನಿಮ್ಮ ಪ್ರವಚನ ಆಲಿಸಲು ಬಯಸುತ್ತಾಳೆ. ಮಹಾವೀರ ವಿಚಾರ ನಿಮಗೂ 1 ವಾರ ಟೈಮ್ ಕೊಡ್ತೀನಿ, ಉತ್ತರ ತಗೊಂಡ್ಬರ್ತೀರಿ. ಒಂದೇ ಯಾವ್ದಾರು ಉತ್ತರ ತಗೊಂಡ್ಬರ್ತೀರಿ. ಒಂದೇ ಉತ್ತರ ಬೇಕು ನಾನು. ಸ್ತ್ರೀಯು ಏನನ್ನು ಬಯಸುತ್ತಾಳೆ? ಸುಂದರವ್ವ ಬಾಹುಬಲಿ ನಂದೆಪ್ನವರ್. ಸ್ತ್ರೀಯು ಏನನ್ನು ಬಯಸುತ್ತಾಳೆ? ಕಸ್ತೂರಿ, ಪುಟ್ಟಿ, ಪುಷ್ಪಕಿವಾನ್, ಭೀಮ್ಶಿ ಅಜ್ಜ. ಅಜ್ಜಿ ಇದ್ದಾಗ ಹೇಳ್ತಿದ್ರೆ ಈಗ ಅಜ್ಜಿನೂ ಅಲ್ಲಿ ಯಾರು ಕೇಳಿ ನಾವು ಮಾಡ್ತೀವ. ಮಾವಿಗೆ ಅಥವಾ ಸ್ತ್ರೀಯು ಏನನ್ನು ಬಯಸುತ್ತಾಳೆ? ಹೇಳ್ತೀರಿ ಉತ್ತರ? ಎಲ್ಲ ಕಡೆ ತಿರುಗಿದ 6 ದಿವಸ ಹೋಯ್ತು, ಉತ್ತರ ಸಿಗ್ತಿ. ಎಲ್ಲರೂ ಬೇರೆ ಬೇರೆ ಹೇಳ್ತಾರೆ. ಕೊನೆಗೆ ಒಬ್ಬ ಮನುಷ್ಯ ಭೇಟಿ ಆದ, ವಯೋವೃದ್ಧ ಮನುಷ್ಯ. ಹೊರಗೆ ಅರಳಿ ಗಿಡಕ್ಕೆ ಕೂತಿದ್ದ. ತಮ್ಮ ಯಾಕೆ ಒಂದು ತಿರುಗಾಕತ್ತೀವಿ? ಎಲ್ಲಿಂದ ನೋಡ್ತೀನಿ. ಏನು ಹೇಳಿ ಮುತ್ಯ? ರಾಜ ಒಂದು ಪ್ರಶ್ನೆ ಮಾಡ್ಯ, ನನ್ನ ಪಾಶಿ ಕೊಡೋರು ಮತ್ತು ಆ ಪ್ರಶ್ನೆಗೆ ಉತ್ತರ ಕೊಟ್ರೆ ನನಗೆ ಶಿಕ್ಷೆ ಕಡಿಮೆ ಆಗತ್ತೆ, ನನ್ನ ಪಾಶಿ ಆಗ್ತೈತಿ. ಯಾವ ಪ್ರಶ್ನೆ? ಸ್ತ್ರೀಯು ಏನನ್ನು ಬಯಸುತ್ತಾಳೆ? ಇದನ್ನ ಹೇಳ್ಬೇಕಾದ್ರೆ ನಮ್ಮ ಮನುಷ್ಯರಲ್ಲಿ ಯಾರು ಸಾಧ್ಯ ಇಲ್ಲ. ಆ ಬದಿಗೆ ಗುಡ ಹೋಗು. ಅಲ್ಲಿ ಅವ್ನ ಸ್ವಾಮಿ ನಾನು ಅವನಿಗೆ ಯಾವುದೋ ದೇವ್ ಬರ್ತೈತೆ. ದೇವ್ ರಾತ್ರಿ ಆ ದೇವಿನ ಕೇಳುವ ಅಂತಲ್ಲ ಅಂತ ಮುದುಕ್. ನಿಮ್ಗೆ ಗೊತ್ತಿಲ್ಲ ನಂತೆ ದೇವ್ ಬರ್ತೈತೆ ಯಾವಾಗ ರೀ? ಅವ್ವ ಗೊತ್ತಿಲ್ಲ. ಇವಾಗ ದೇವತೆಗಳು ಅಷ್ಟೇ ಅಲ್ಲ, ದೇವಗಳು ಬರ್ತಾವನಂತೆ. ಈಗ ಲಕ್ಷ್ಮಣ ಬೋರ್ಗಾಂವ್ ಬೆಳಕಿ ನಡ್ಕೊಂಡು ಬಸ್ತೈತಿ. ಯಾವಾಗ ಮಾತ್ರ ನೋಡು, ಶೆಮ್ನೆವಡಿ ಬೆಳಕ ಸರ್ಕಲ್ ಅಲ್ಲಿ ಒಬ್ರು ಸಾವಿಕಾರ ಜಯಶ್ರೀ ಅಂತೇಳಿ ಇವ್ರಂಗ ಕಾಯಂ ಧರ್ಮದಾಗ ಇರ್ತಾರೆ. ಅವ್ರ ಮನ್ಯಾಗ ಹುಡುಗಿ ದೇವ್ ತಗೊಂಡ್ ಬಂದಿತ್ತು ಭದ್ರಗಿರಿ. ನಾ ಡೊಂಗರವಾಳೆ ಬಾಬಾನ ಅಗ್ನಿ ಬಾಬಾ ಮಂದಿರದ ತೊಳಗೈತಿ. 10 ಮಂದಿಗೆ ಟಾಪ್ಸ್ವಾಳ ಹಿಂಗ್ ಮಾಡಿ ಹಿಂಗ್ ಹೊಡಿತಿದ್ವಿ, ಹೋಗಿ ಬೀಳ್ತಿರ್ತೀವಿ. 10 ಮಂದಿಗೆ ಟಾಪ್ಸ್ ಇಲ್ಲೇ ಆದದ್ದು ರಟ್ಟ ಇದೆ. ಕಡೆಗೆ ನಾವು ಒಳಗೆ ನಾ ಬರದಲ್ಲ ಹಿಂಗ ಮಾಡಕತ್ತಿತ್ತು. ಯಾರು ಹೇಳಿ ಒಳಗೆ ಬರ್ಬೋದು? ಕಡೆಗೆ ನಾ ಹೇಳಿ ನಾ ಬರ್ತೀನಿ ನೋಡಿ ಗಪ್ಪ ಹೇಳಿ ನಮ್ಗೆ ಯಾವ ಬತ್ತ ಯಾವಾಗ ಆವಾಜ್ ಮಾಡಿ ನೀ ಬಂದಿ ಚಲೋ ಇಲ್ಲಿಗೆ ನಾ ಬರ್ತೀನಿ ನೋಡ ಎಣ್ಣಿ ಗಪ್ಪ ಬತ್ತ ಒಳಗೆ ಕೊಂಡ್ರಲ್ಲ ಎಣ್ಣಿ. ನೀ ಯಾರು ಹಿಂಗೆ ಹೇಳ್ತಿ ಬ್ಯಾರನ ಹೆಸರು ಹೇಳ್ತಾರ. ಯಾಕೆ ಬಂದಿ ಎಲ್ಲ ಹೇಳ್ತಿ. ಒಂದು ಕೆಲಸ ಮಾಡಿ, ಇದ ಹುಡುಗಿರ ಪರೀಕ್ಷೆ ಆಯ್ತು,
ಸುಮ್ಮನೆ ತೆರಿ ಕೆಡಿಸ್ಬೇಡ, ಇದು ಭ್ರಮ ಐತಿ, ನಮ್ಮ ಧರ್ಮ ಒಪ್ಕೊಳ್ಳಂಗಿಲ್ಲ. ನೀವು ಎಂತರವಾಸಿ ದೇವಿ ಇದ್ರೆ ನಿನ್ನ ಕರ್ಮದ ಗತಿ ಐತಿ, ಅದಕ್ಕೆ ಈ ಬಂಧನದಿಂದ ಮುಕ್ತ ಆಗು, ನಿನ್ನ ಆತ್ಮಂದು ಕಲ್ಯಾಣ ಆಗಲಿ. ಇನ್ನಾರು ತ್ರಾಸ ಕೊಡೋದು ಧರ್ಮ ಅಲ್ಲ, ಇನ್ನಾರು ಸಹಾಯ ಮಾಡೋದು ಧರ್ಮ. ವೆಂತರಾದಿ ಕಿನ್ನಾದಿ ಕಿಂಪುರುಷಾದಿ ದೇವತೆಗಳು ತೀರ್ಥಂಕರ ಸಮೋಷಂದಾಗ ಬರ್ತಾರೋ, ಭಗವಂತರ ಸಾನ್ನಿಧ್ಯದೊಳಗ ಶಾಂತ ಪರಿಣಾಮದಲ್ಲಿ ಭಗವಂತರ ವಾಣಿ ಕೇಳಿ ಆ ದೇವ ಪರ್ಯಾಯದಿಂದ ಮನುಷ್ಯ ಪರ್ಯಾಯದ ಒಂದು ಮೋಕ್ಷಕ್ಕೆ ಹೋಗೋದು ಉದಾಹರಣೆ ಅದಾವು. ಅದಕ್ಕೆ ನೀನು ಕಲ್ಯಾಣ ಮಾಡ್ಕೋ. ನೋಡಿರು ನಮೋಕಾರ ಮಹಾಮಂತ್ರ ಯಂತ್ರ ನೋಡಿರನ್ನ ದರ್ಶನ ಮಾಡು ಹೇಳ್ತೀವಿ, ಎಲ್ಲ ದರ್ಶನ ಮಾಡ್ತೀವಿ. ಗಪ್ ಹೋಗಿ ಶಾಂತಿ ತಪ್ಪನ ಬಿದ್ಲು, ಮತ್ತೊಂದು 10 ನಿಮಿಷ ಆರಾಮಾಗಿ ಹೋಗಿ ಇವತ್ತು ಆರಾಮಾಗಿ ಎಲ್ಲ ಕಡೆ ಯಕ್ಷಿ ಮತ್ತು ಆಚಾರ್ಯರು ದೇವ್ರು ಬಿಡಿಸ್ತಾರೆ. ಹೌದು, ನಾ ದೇವ್ರು ಬಿಡಿಸ್ತೇನೆ. ಸಂಸಾರ ರೂಪಿ ದೇವ್ರು ಬಿಡಿಸಕನ ಸಾಧು ಆಗಿ ಬಂದೇನು ಭೂಮಿ ತೆಲಿಮಾಗ ಇದೆ ಮಗ ಸಾಧು ಹೇಳಿದ್ರು ಮುಗಿತು. ಯಾರಿಗೆ ಭಾಷೆ ಆಗಿತ್ತು ಅವಾಗ ಬತ್ರಿಗೆ ಅವನ ಒಬ್ಬಕ್ಕೆ ದೇವಿ ಅಂತ ದೇವ ಅಲ್ಲಿ ಹೋಗಿ ನಿಂಗೆ ಉತ್ತರ ಸಿಗ್ತೈತಿ. ನಾವು ಬಂದ ನಂತಕ್ಕೆ ಏನ್ರಿ ಕುಲತ್ ಭೂಷಣ ದೇವ ಸಾಕ್ಯಾರ ಅಂತ ಹಂಗ ಕತಿ ಬತ್ತಪ್ಪ. ದೇವ ಸಾಕ್ಯಾರ ಅಂತ ನೋಡಪ್ಪ, ಇಲ್ಲಿ ದೇವು ಐತಿ ದೇವ್ರು ಐತಿ, ನಿಂಗೆ ಯಾವ್ದು ಬೇಕಂತ ಕೊಂಡ್ರ ಡೊಂಗಾರ ಬಾಬಾ ಅನ್ಕೋತ ಜಪ ಮಾಡು, 9 ಸುತ್ತ ಹಾಕು, ನಿನ್ನ ಕಾರ್ಯ ಸಿದ್ಧಿ ಆಕೈತಿ. ಗಪ್ಪ ಹೋಗಣ್ಯ ಜಪ ಪಟ್ನಿ ಬರ್ದ 9 ಸುತ್ತ ಒಂದು ಕಾಯಿ ಏರ್ಸು, ಕೊಂಡ್ರು ನಿನ್ನ ಕಾರ್ಯ ಸಿದ್ಧಿ ಆಕೈತಿ. ಹ್ಞೂ ಅಂತಂದ ನಾ ಇಲ್ಲಿ ಕೂತಲ್ಲಿ ಸಮಯಕ್ಕೆ ರಾತ್ರಿ ಆಗಿತ್ತು, ಕಾಯಿ ತೊಗೊಂಡು ರಾತ್ರಿ ಸುತ್ತ ಹಾಕಿದ್. ಮತ್ತೆ ಟೈಮ್ ಇತ್ತು ಏನು ಮಾಡಿದೆ ಇವಾಗ ಬೇಕಾದಾಗ ಭಗವಂತರ ಸಾನ್ನಿಧ್ಯ ರಾತ್ರಿ ಅಪರಾತ್ರಿ ಏನು ಸಂಬಂಧ ಸುತ್ತ ಹಾಕಿದ, ಕಾಯಿ ಇಟ್ಟ ಕೂತ್ ನೋಡಿ. ಏ ದೆವ್ವ ನನ್ನ ಪ್ರಾಣ ಉಳಿಬೇಕಾರ ಆ ಮುತ್ಯ ಹೇಳ್ಯಾನ ಮುದುಕ ನಿಂತೆ ಕೂತಾರೆ ಅಂತ ನಂಗೆ ಪ್ರಕಟ ಆಗು, ಪ್ರತ್ಯಕ್ಷ ಆಗು. ಮುಂದೆ ಬಂದು ನಿತ್ತು ಯಪ್ಪ ಒಂದು ಗೊತ್ತಲ್ಲ ಕರೆ ಅಂದ. ದೆವ್ವ ಬಂದು ನಿಂತು ಮುಂದೆ ನೋಡ್ದ, ಮಂತ್ರ ಕೆಲಸ ಮಾಡ್ತಾ ಅಂದ. ಸ್ತ್ರೀ ಏನನ್ನು ಏನ್ ಹೇಳೋರ ಹೇಳ್ತೀರಿ? ಸ್ತ್ರೀಯು ಏನನ್ನು ಬಯಸುತ್ತಾಳೆ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ನನ್ನ ಪ್ರಾಣ ಉಳಿದೈತಿ ಇಲ್ಲಕ್ಕಿಲ್ಲ. ಆವಾಗ ಆ ದೇವಿ ಅಂತಾಳು, ನಾನು ಶಾಪಗ್ರಸ್ತನಾಗಿ ಈ ವ್ಯಂತರ್ವಾಸಿ ದೇವಿ ಪರ್ಯಾದ ಜನ ತಗೊಂಡನಿ, ಕ್ಷೇತ್ರ ಮಹಿಮಾ ಇಲ್ಲಿ ಬಂದ ನೀನು ಜಪ ಅನುಷ್ಠಾನ ನಿಂಗೆ ಪ್ರತ್ಯಕ್ಷ ಆಗೇನಿ, ನೀನು ನನ್ನ ಜೊತೆ ಮದುವೆ ಮಾಡ್ಕೋಬೇಕು. ಮನುಷ್ಯನ ಜೊತೆ ನನ್ನ ಮದುವೆ ಆತಂದ್ರ ನಾನು ದೇವ ಪರ್ಯಾಯ ಛೇದ ಆಕತಿ. ನಾ ಮನುಷ್ಯರೊಳಗ ಅತ್ಯಂತ ಶ್ರೇಷ್ಠ ಸುಂದರ ಕನ್ಯೆ ಹಾಕಿನಿ. ಕರೆ ನೀ ರಾತ್ರಿ ಬಂದದಕ್ಕ ನನಗೆ 2 ನಿರ್ಣಯ ಐತಿ. 12 ತಾಸು ನಾ ದೇವಾಗಿರ್ತನು, 12 ತಾಸು ಮನುಷ್ಯಾಗಿ ಸುಂದರ ಕನ್ಯೆ ಆಗಿರ್ತನು. ನಾ ರಾತ್ರಿ ದೇವಾಗಿರ್ಲೋ ಏನು ಹಗಲದ ದೇವಾಗಿರ್ಲೋ, 12 ತಾಸು ಹಿಂಗೈತಿ. ಹೆಂಗೆ ನೋಡ್ದಂತ ಅವಾಗ ಈ ಮನುಷ್ಯ ಅಂತಾನು, ಏ ಭಗವಂತ ಹೆಂಗಾರಾಗಿ ನನ್ನ ಪ್ರಾಣ ಹೋದ್ರೆ ಸಾಕು. ಪಾಶಿ ಕೂಡ ಅವ್ರದಾರು 12 ತಾಸು ಇರ್ತೀರಿ. ನೀ ಹೆಂಗಂತಿ ಹಂಗ, ನೀ ಹೆಂಗಂತಿ ಹಂಗ. ನಾ ಏನು ಹೇಳಂಗಿಲ್ಲ ನಿಂಗೆ. ಹಗಲಿ ಮನುಷ್ಯ ಆಗಿರು ಅದು ಓಕೆ, ರಾತ್ರಿ ಮನುಷ್ಯ ಆಗಿರೋ ಓಕೆ, ಹಗಲಿ ದೇವ ಆಗಿರು ಓಕೆ, ರಾತ್ರಿ ನೀ ಹೆಂಗಿರ್ತಿ ಇರು, ಭಕ್ತ ನನ್ನ ಪ್ರಾಣದಿಂದ ಬಚಾವ್ ಮಾಡಂತ ನೀ ಹೆಂಗಿರ್ತಿ ಹಂಗಿರು ಅಂತ ಹೇಳಿಬಿಟ್ಟ. ನೀ ಏನ್ ಬಯಸ್ತಿ ಅದ ನೀ ಸ್ವೀಕಾರ ಮಾಡುವಂತ ಆ ಮನುಷ್ಯ ಕೇಳ್ಕೊಂಡಾಗ ದೇವಿ ಪ್ರತ್ಯಕ್ಷ ಅಂತಾಳು, ಧನ್ಯ ಜಯ ಗೆದ್ದಿ, ನೀನು ಪ್ರಶ್ನೆಗೆ ಉತ್ತರ ಸಿಕ್ತು. ನಾನೇನು ಮದುವೆ ಆಗ್ತನೋ ಇವತ್ತಿಂದ ನನ್ನ ಭೂತ ಪರ್ಯಾಯ ಛೇದಾತು, ನಾ ಸುಂದರ ಕನ್ಯಾಗಿ ನಿನ್ನ ಜೊತೆಗೆ ಮದುವೆ ಮಾಡ್ಕೊಂಡಿರ್ತನೋ, ನೀ ಮೃತ್ಯುದಿಂದ ಬಚಾವಾಗಿ. ಏನಂದ್ರ ಸ್ತ್ರೀಯು ಏನನ್ನು ಬಯಸುತ್ತಾಳೆ? ಸ್ತ್ರೀಯು ತನ್ನ ಸ್ವಾತಂತ್ರ್ಯವನ್ನು ಬಯಸುತ್ತಾಳೆ. ಸ್ತ್ರೀ ಯಾಕೆ ಸುಖ ಇದೆ, ಎಲ್ಲಿ ಸುಖಿ ಇರ್ತಾ ಅಂದ್ರೆ ಸ್ವತಂತ್ರ ಆಗಿರ್ಬೇಕು. ಯಾರ ಮನ್ಯಾಗ ಸ್ತ್ರೀ ತನ್ನ ಕರ್ತವ್ಯಗಳನ್ನ ಮಾಡಲಿಕ್ಕೆ ಸ್ವತಂತ್ರದಾಳ ಆ ಮನೆ ಸ್ವರ್ಗ ಆಗಿರ್ತದ ಅಂತ. ತಾಯಿ ಕರ್ತವ್ಯ ಮಾಡಾಕಿ ಮಕ್ಕಳ ಜೊತೆ ಸ್ವತಂತ್ರ ಆಗಿರ್ಬೇಕು. ಗಂಡನ ಸೇವಾ ಮಾಡೋದ್ರಾಗ ಗಂಡನ ಜೊತೆಗೆ ಸ್ವತಂತ್ರ ಆಗಿರ್ಬೇಕು. ಮಕ್ಕಳ ಪಾಲನೆ ಪೋಷಣೆ ಮಾಡೋದ್ರಾಗ, ಅತ್ತಿ ಮಾವ ಸೇವಾ ಮಾಡೋದ್ರಾಗ, ಅಡಿಗೆ ಮಾಡೋದ್ರಾಗ, ಆಯಾ ಕಾರ್ಯದಾಗ ಸ್ವತಂತ್ರ ಬಿಟ್ರಿ ಅಂದ್ರ ಅಡಿಗೆ ಅಮೃತದಾಗ ಮಾಡ್ತಾಳ. ಅದನ್ನ ಬಿಟ್ಟು ಅದ್ನಾಗ ಹಾಕಿಲ್ಲ ಇದನ್ನ ಹಾಕಿ ನಾಟ ಅದು ಹಿಂಗ ಮಾಡು ಹಂಗ ಮಾಡಿ ಹೇಳ ಜಗದಾಗ ಎಷ್ಟು ಮಾಡಿ ಇದನ್ನ ಮಾಡವ ಇರ್ಲತ್ತ. ಏನೋ ಒಂದು ವಾರ ಹೋಗಿತ್ತು,
ಬಾಜಿ ಹತ್ಕೊಂಡು ತಿಂದ್ರಿ ಕಟ್ಟು ಅಲ್ಲಿ ಹೋಗಿ ತಿರ್ಗಾಡಿ ಬಂದೆ ಹಸ್ದಿತ್ತು ತಿನ್ನತ್ತಿದ್ದ ಭಾಳ ಸಿಹಿ ಇತ್ತು ಏನ ಎಷ್ಟು ಚಂದ ಬಾಜಿ ಮಾಡಿದ್ದೀನಿ ಹೀರಿಕಾಯಿ ಬಾಜಿ ಭಾಳ ಚಂದ ಆಗಿತ್ತು ನೋಡು ಮದುವೆ ಆದಾಗಿಂದ ಇನ್ನೇ ತನಕ ಹಿಂಗೆ ಮಾಡಿದ್ದಿಲ್ಲ ತಂದ್ರು ಅಟ್ಟ ಗುರಿಯಾಕೈತಿ ದಿವಸ ಮಾಡಿ ಹಾಕ್ತಾನೆ ಹೋಗ ಎಂದು ಸಿಹಿ ಆಗೈತೆ ಅನ್ನಲಿಲ್ಲ ಮನ್ಯಾಗ ಬಾಜಿ ಇದ್ರಕ ಮಕ್ಕಳ ಮನೆಯಾಗಿಂತ ತಂದ್ರಿ ಯಾರ ಭತ್ತ ಪಕ್ಕತಿ ಸಂಸಾರ ಆಯ್ತು ಬಾಜಿ ಒಳಗೆ ಸಿಹಿ ಇದ್ದಿದ್ದಿಲ್ಲ ಹಸಿ ಒಳಗೆ ಸಿಹಿ ಇತ್ತು ಹಸುತ್ತಿದ್ದ ತಂದು ರೊಟ್ಟಿ ಜೋಡಿ ಹೀರಿಕಾಯಿ ಬಾಜಿ ಮೊಸರ ಅಮೃತ ತಿನ್ನಂಗಾಗಿತ್ತು ಹಂಗ ಹಸು ಇರಬೇಕು ಪ್ರವಚನ ಕೇಳಬೇಕು ಅನ್ನೋ ಭಾವನೆ ಇತ್ತಂದ್ರ ದಾನ ಮಾಡಬೇಕು ಅನ್ನೋ ಭಾವನೆ ಇತ್ತಂದ್ರ ಸೇವಾ ಮಾಡಬೇಕು ಅನ್ನೋ ಭಾವನೆ ಇತ್ತಂದ್ರ ಅಲ್ಲಿ ಯಾವುದೂ ಅಡಚಣೆ ಬರಂಗಿಲ್ಲ ಸ್ವಯಂ ಪ್ರೇರಿತ ಆಗಿ ನೀವು ಧರ್ಮ ಕಾಯ್ದಾಗ ತೊಡಗಿತೀರಿ ಸುಖಿ ಆಗ್ತೀರಿ ಆ ವ್ಯಕ್ತಿ ಬಂದ ರಾಜ ಪ್ರಣಾಮ ಮಾಡಿದ ಪ್ರಭು ಸ್ತ್ರೀಯು ಸ್ವಾತಂತ್ರ್ಯವನ್ನು ಬಯಸುತ್ತಾಳೆ ರಾಜ ಬಹುಮಾನ ಕೊಟ್ಟ ಅವಾಗ ಪಾಶಿ ಕ್ಯಾನ್ಸಲ್ ಮಾಡಿದ ರಾಜ ತನ್ನ ಮಗಳನ್ನು ಕೊಟ್ಟ ಮದುವೆ ಮಾಡಿದ ಆ ರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಮಾಡಿಬಿಟ್ಟ ಇಬ್ಬರು ಹೆಂಡತಿ ತಗೊಂಡು ಮಸ್ತ್ ಬದಕಾಗಿದ್ದೀವಿ ಪಟ್ಟ ಮಗ ಬದ್ರಿಗೆ ದೇವಿನ ಕತಿ ನೀವು ದೇವತೆಗೆ ಬರಂಗಿಲ್ಲ ತೀರ್ಥಂಕರ ಡೊಂಗರ ವಾಲೆ ಬಾಬಾ ಆದಿನಾಥ ಭಗವಾನ್ ಕುಡ್ರತ್ ಮಿಷನ್ ಕಡೆ ಬರ್ತೀರಂದ್ರ ನಿಮ್ಮ ಜೀವನದಾಗ ಏಂತಲ್ಲ ರಾಜ್ಯ ಅಲ್ಲ 3 ಲೋಕದ ರಾಜ್ಯ ಸಿಗ್ತದ ಅಂತ ಸುಖ ವೈಭವ ಈ ಆತ್ಮ ಪ್ರಾಪ್ತಿ ಆಗ್ತದ ಅದಕ್ಕೆ ಧರ್ಮ ಕರಿತ ಸಂಸಾರ ಸುಖ ಧರ್ಮ ಕರಿತ ನಿರ್ವಾಣ ಧರ್ಮ ಪಂಥ ಸಾಧೆ ಬಿನಾ ನರ ಕಿಲ್ಲೆಂಚ ಸಮಾನ ಒಂದು ವೇಳೆ ಈ ಮನುಷ್ಯನ ಜೀವನದಲ್ಲಿ ಧರ್ಮ ಇರ್ಬೇಕಂದ್ರೆ ಸುಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಲಾಸ್ಟ್ ಒಂದು ಸಣ್ಣ ಉದಾಹರಣೆ ಹೇಳಿ ಮುಗಿಸ್ತೀನಿ ಸಚಿನ್ ಎಕ್ದಮ್ ಸಣ್ಣ ಉದಾಹರಣೆ ಹೇಳಿ 5 ನಿಮಿಷ ಮುಗಿಸ್ತೀನಿ ಒಂದು ಬಾಟ್ಲೆದೊಳಗೆ ಸ್ವಚ್ಛ ನೀರು ತುಂಬಿರಿ ಫಿಲ್ಟರ್ ಡಬಲ್ ಫಿಲ್ಟರ್ ನೀರು ತುಂಬಿರಿ ಸ್ವಚ್ಛ ನೀರು ಅದಾವು ಆ ನೀರಿನೊಳಗ ಒಂದು ಮುಟ್ಟಿಗೆ ಮಣ್ಣ ಹಾಕಿರಿ ಬಂದ್ ಮಾಡಿ ಬೂಸ ಅಡಿಗ್ಯಾಸ್ ಇಟ್ರಿ ನೀರೇನಾದ್ರು ಮಲಿನಾದ್ರು ಆ ನೀರಿನ ಬಾಟ್ಲೆ ತಗೊಂಡು ಹೊಳ್ಯಾಗ ತೊಳಿರಿ ಕೆರೆಯಾಗ ತೊಳಿರಿ ಸಮುದ್ರದಾಗ ತೊಳಿರಿ ಗಂಗಾ ನದಿಯಾಗ ತೊಳಿರಿ ಜಮುನಾ ನದಿಯಾಗ ತೊಳಿರಿ 1000 ನದಿ ನೀರ್ಲೆ ತೊಳೆದ್ರೂ ಬಾಟ್ಲಿ ತೊಳೆದ್ರ ಬಾಟ್ಲಿದೊಳಗೆ ನೀರು ಸ್ವಚ್ಛ ಅಕೌಂಟ್ ಹೇಳ್ರಿ ಅಕೌಂಟ್ರಿ ರಾಜ್ಕೋಟ್ ಪಾಟೀಲ ಇಲ್ಲಲ್ಲ ಬಾಟ್ಲಿದೊಳಗಿನ ನೀರು ಸ್ವಚ್ಛ ಮಾಡಬೇಕಾದ್ರೆ ಬಾಟ್ಲಿ ತೊಳೆಯ ಅವಶ್ಯಕತೆ ಇಲ್ಲ ಆ ಬಾಟ್ಲಿದೊಳಗೆ ಒಂದು ಸಣ್ಣದ ಪಟ್ಟಕ ಹಾಕಿ ಇಡ್ರಿ ಒಂದು ತಾಸಿನ ನೀರು ಸ್ವಚ್ಛ ಆಗಾವ ಸ್ವಚ್ಛ ನೀರು ತಕ್ಕೊಂಡು ಬಿಡ್ರಿ ಮುಗಿದು ಹಂಗೆ ನಿಮ್ಮ ಮನಸ್ಸು ಅಂದ್ರೆ ಬಾಟ್ಲಿ ಐತಿ ಒಳಗೆ ಸ್ವಚ್ಛ ಮನಸ್ಸು ಇಟ್ಕೊರಿ ಅದನ್ನು ಮಲಿನ ಮಾಡ್ಕೋಬೇಡ್ರಿ ಒಂದು ಮುಟ್ಟಿಗೆ ಮಣ್ಣ ಹಾಕೋಬೇಡ್ರಿ ಇಲ್ಲಿದ್ರೆ ಜಗದಾಂತ ಹೊಲಸ ಆ ಮಣ್ಣ ಹಾಕೊಂಡು ನಿಮ್ಮ ಮನಸ್ಸು ಮಲಿನ ಆತಂದ್ರೆ ಜಗತ್ತಿನಾಗ ಎಷ್ಟೇ ನನ್ನ ಪ್ರವಚನ ಕೇಳಿದ್ರೆ ಪರಿವರ್ತನೆ ಆಗೋದಿಲ್ಲ ಒಳಗಿನ ಮನಸ್ಸಿನಾಗ ಗುರು ಕೊಟ್ಟಂತ ಉಪದೇಶ ರೂಪಿ ಒಂದು ಸ್ವಲ್ಪ ಪಟಕ ಹಾಕಿಟ್ರಂದ್ರ ಒಂದು ತಾಸಿನಾಗ ಮನಸ್ಸ ಸ್ವಚ್ಛ ನಿರ್ಮಲ ಮನಸ್ಸಾಗ್ತದ ಆ ನಿರ್ಮಲ ಮನಸ್ಸಿನಾಗ ಪರಮಾತ್ಮ ವಾಸ ಮಾಡ್ತಾನ ಅಂತ ಭಾಗ್ಯ ಪ್ರತಿಯೊಂದು ಆತ್ಮ ಸಿಗಲಿ ಈ ಮಂಗಲಮಯ ಭಾವನೆ ಇಟ್ಕೊಂಡು ಜಗರತ್ನತ್ರಯ ಪ್ರಶಸ್ತ ಮೋಕ್ಷ